ನಮಸ್ಕಾರ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಟೀಚರ್. ಮಕ್ಕಳೇ, ನಾವು ಇಲ್ಲಿಯವರೆಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಯಾವ ರೀತಿಯಾಗಿ ವೇಗವಾಗಿ ಸಾಲ್ವ್ ಮಾಡ್ಬೋದು ಅಂತ ನಾವು ತಿಳಿದಿದ್ದೇವೆ. ಹಾಗಾದರೆ ಮಕ್ಕಳೇ, ಇಂದಿನ ವಿಡಿಯೋದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ರಫ್ ಡಯಾಗ್ರಾಮ್ಗಳನ್ನು ಹಾಕಿಕೊಳ್ಳುವ ಮೂಲಕ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನನ್ನದೇ ಆದ ರೀತಿಯಲ್ಲಿ ಕಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಮಕ್ಕಳೇ, ಇಂದು ನಾವು ಕಲಿಯುವ ಪಾಠದ ಹೆಸರು ಕನ್ಸ್ಟ್ರಕ್ಷನ್ಸ್. ಲೆಟ್ ವಾಚ್ ದಿಸ್ ವಿಡಿಯೋ. Okay students, before going to solving the multiple choice question, we should understand some of the important points and some of the important constructions related to this chapter. Okay, in the first point is like this. Division of a line segment. Division of a line segment. ಒಂದು ಲೈನ್ ಅನ್ನ ಒಂದು ರೇಷಿಯೋದ ಮೂಲಕ ಯಾವ ರೀತಿ ಡಿವಿಷನ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಇದು ಹೇಳುತ್ತೆ. ಅವ್ರು ಕೊಟ್ಟಿರುವಂತ ಒಂದು ರೇಷಿಯೋದಲ್ಲಿ ಯಾವ ರೀತಿ ಒಂದು ಲೈನ್ ಅನ್ನ ನಾವು ಡಿವೈಡ್ ಮಾಡಬಹುದು ಅಂತಂದೇಳಿ. ಫಾರ್ ಎಕ್ಸಾಂಪಲ್, ಇಫ್ ಎ ಲೈನ್ ಲೈಕ್ ದಿಸ್, ಒಂದು ಲೈನ್ ಇದೆ ಅಂತ ಅನ್ಕೊಳ್ರಿ, ಅದಕ್ಕೆ ಒಂದು ರೇಷಿಯೋ ಕೊಟ್ಟಿರ್ತಾರೆ. ಇಫ್ ಇಟ್ ಈಸ್ 3:2 ಲೈಕ್ ದಿಸ್, ಈ 3:2 ಲೈನ್ ಇದೆ ಅಂತಂದ್ರೆ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅನ್ ಅಕ್ಯೂಟ್ ಆಂಗಲ್. ಒಂದು ಅಕ್ಯೂಟ್ ಆಂಗಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಅಂಡ್ ಯು ಹ್ಯಾವ್ ಟು ಡಿವೈಡ್ ಇಟ್ ಇಂಟು 3+2 is what? 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು. ಓಕೆ, 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಓಕೆ like this. You know that how to construct these type of problems. Okay, construction ನಿಮಗೆ ಗೊತ್ತಿದೆ, ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಈ ರೀತಿ ಆಗಿರುವಂತ ಕೆಲವು ಕನ್ಸ್ಟ್ರಕ್ಷನ್ ಗಳಿರ್ತವೆ. ಆ ಕನ್ಸ್ಟ್ರಕ್ಷನ್ ಗಳನ್ನ ನೀವು ಏನ್ ಮಾಡಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಕನ್ಸ್ಟ್ರಕ್ಷನ್ ಗಳು ನೆನಪಿಟ್ಕೊಂಡ್ರೆ ಮಾತ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾಯಿಂಟ್. ಓಕೆ, construct a triangle similar to a given triangle as per given scale factor. Okay, construct a triangle. ಒಂದು ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು, ಸಿಮಿಲರ್ ಟು ಎ ಗಿವನ್ ಟ್ರಯಾಂಗಲ್. ಆ ಟ್ರಯಾಂಗಲ್ ಗೆ ತಕ್ಕಂತ ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ ಅನ್ನ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು. ಆಸ್ ಪರ್ ಗಿವನ್ ಸ್ಕೇಲ್ ಫ್ಯಾಕ್ಟರ್. ಒಂದು ಸ್ಕೇಲ್ ಫ್ಯಾಕ್ಟರ್ ಕೊಟ್ಟಿರ್ತಾರೆ. ಆ ಸ್ಕೇಲ್ ಫ್ಯಾಕ್ಟರ್ ಆಧಾರದ ಮೇಲೆ ನೀವೇನ್ ಮಾಡಬೇಕಾಗತ್ತೆ, ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ಅವರು ಫ್ರೇಮ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಇದರಲ್ಲಿ 2 ಕೇಸಸ್ ಬರ್ತವೆ. ಈ 2 ಕೇಸಸ್ ಬರ್ತವೆ. ಇನ್ ದ ಕೇಸ್ 1 ನಲ್ಲಿ ಓಕೆ, ದೇರ್ ಆರ್ 2 ಕೇಸಸ್ ಹಿಯರ್. 2 ಕೇಸಸ್, 2 ಕೇಸಸ್ ಬರ್ತವೆ. ಫಸ್ಟ್ ಕೇಸ್ ಅಲ್ಲಿ ಫಾರ್ ಎಕ್ಸಾಂಪಲ್, ಇಫ್ ದ ರೇಷಿಯೋ ಇಸ್ ಲೈಕ್ ದಿಸ್, ratio is like this, 7/5. Okay, the scale factor is like this, 7/5 ನಲ್ಲಿ ಸ್ಕೇಲ್ ಫ್ಯಾಕ್ಟರ್ ಈ ರೀತಿ ಏನಾದ್ರೂ ಕೊಟ್ಟಿದ್ರೆ, here the numerator is big and the denominator is small. Okay, ನ್ಯೂಮರೇಟರ್ ಏನಾಗಿದೆ, ಬಿಗ್ ಆಗಿದೆ. ಡಿನಾಮಿನೇಟರ್ ಏನಾಗಿದೆ, ಸ್ಮಾಲ್ ಆಗಿದೆ. ಈ ರೀತಿಯಾಗಿ ಏನಾದ್ರೂ ಇತ್ತು ಅಂತಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ದ ಕನ್ಸ್ಟ್ರಕ್ಟಿಂಗ್ ಏನು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ, ಅದು ಔಟ್ಸೈಡ್ ದ ಗಿವನ್ ಟ್ರಯಾಂಗಲ್ ಬರೋದ್ರಿಂದ. ಓಕೆ, ಫಾರ್ ಎಕ್ಸಾಂಪಲ್, ಯು ಆರ್ ಕನ್ಸ್ಟ್ರಕ್ಟಿಂಗ್ ಲೈಕ್ ದಿಸ್. ಇನ್ ದ ಫಸ್ಟ್ ಕೇಸ್ ಯು ಆರ್ ಕನ್ಸ್ಟ್ರಕ್ಟಿಂಗ್ ಲೈಕ್ ದಿಸ್. ಈ ರೀತಿ ಒಂದು ಸ್ಮಾಲ್ ಟ್ರಯಾಂಗಲ್ ಇರುತ್ತೆ. ಒಂದು ಸ್ಮಾಲ್ ಟ್ರಯಾಂಗಲ್ ಗೆ ಸಿಮಿಲರ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಲೈಕ್ ದಿಸ್, ಈ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ದಿಸ್ ಇಸ್ ಫಾರ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ಟ್ರಯಾಂಗಲ್ ಇಸ್ ABC, A' and C'. Okay, and also this one is acute angle ತಗೊಂಡು ನೀವು ಡಿವೈಡ್ ಮಾಡ್ಕೊಳ್ತಾ ಹೋಗ್ತಿರಲ್ಲ. ಇಫ್ ಇಟ್ ಈಸ್ ವಿಚ್ ಇಸ್ ದ ಬಿಗ್ಗರ್ ನಂಬರ್ ಹಿಯರ್, 7 ಇಸ್ ದಿ ಬಿಗ್ ನಂಬರ್. ಓಕೆ, ಹಾಗಿದ್ದ ಮೇಲೆ ಎಷ್ಟು ಪಾರ್ಟ್ಸ್ ಡಿವೈಡ್ ಮಾಡ್ತೀರಾ, 7 ಪಾರ್ಟ್ಸ್ ಡಿವೈಡ್ ಮಾಡ್ತೀರಾ. 1 2 3 4 5 6 and 7 ಲೈಕ್ ದಿಸ್. ಹೌದೇನು? ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತೀರಾ. ಅಂಡ್ ಆಲ್ಸೋ which is the denominator here, 5 is the denominator. 1 2 3 4 5. Okay, like this. ಈ ರೀತಿ ನೀವು ಕನ್ಸ್ಟ್ರಕ್ಷನ್ ನೀವು ಕಲ್ತ್ಕೊಂಡಿದ್ದೀರಾ ಆಲ್ರೆಡಿ. ಹೌದಾನೆ? B1 B2 B3 B4 B5 B6 and B7. ಓಕೆ, ಆಗಿದ್ದ ಮೇಲೆ ಇಲ್ಲಿ ಇಫ್ ದ ಸ್ಕೇಲ್ ಫ್ಯಾಕ್ಟರ್ ಇಸ್ ಲೈಕ್ ದಿಸ್, ಸ್ಕೇಲ್ ಫ್ಯಾಕ್ಟರ್ ಈ ರೀತಿಯಾಗಿತ್ತು ಅಂತಂದ್ರೆ ನೀವು ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡ್ತೀರಂದ್ರೆ, ಏನು ಅವರು ಮೆಜರ್ಮೆಂಟ್ ಕೊಟ್ಟಿರುವಂತ ಟ್ರಯಾಂಗಲ್ ಇರುತ್ತಲ್ಲ, ದಟ್ ಟ್ರಯಾಂಗಲ್ ಗಿಂತ ಔಟ್ ಸೈಡ್ ದ ಟ್ರಯಾಂಗಲ್, ಅಂದ್ರೆ ಈ ಟ್ರಯಾಂಗಲ್ ನ ಹೊರಗಡೆ ಬರುತ್ತೆ ಅದು ಕನ್ಸ್ಟ್ರಕ್ಷನ್. ಆಗಿದ್ದ ಮೇಲೆ ಇದನ್ನ ನೆನ್ಪಿಟ್ಕೊಳ್ಬೇಕು. ಇಫ್ ಇಟ್ ಈಸ್ ದ ಸ್ಕೇಲ್ ಫ್ಯಾಕ್ಟರ್ ಇಸ್ ಲೈಕ್ ದಿಸ್, ಯು ಹ್ಯಾವ್ ಟು ರಿಮೆಂಬರ್ ಒನ್ ಟ್ರಿಕ್ ವರ್ಡ್, ದಟ್ ಈಸ್ BOS, ಬಾಸ್. ನೆನ್ಪಿಟ್ಕೊಂಡಿರ್ರಿ. ದಿಸ್ ಈಸ್ ದ ನ್ಯೂಮರೇಟರ್ ಇಸ್ ಬಿಗ್, ಡಿನಾಮಿನೇಟರ್ ಇಸ್ ಸ್ಮಾಲ್. ಏನಾದ್ರೂ ಈ ರೀತಿ ಸ್ಕೇಲ್ ಫ್ಯಾಕ್ಟರ್ ಇತ್ತು ಅಂತಂದ್ರೆ the constructing triangle comes outside, that is O. outside the
ಟ್ರಯಾಂಗಲ್. ಔಟ್ಸೈಡ್ ದ ಟ್ರಯಾಂಗಲ್ BOS ಬಾಸ್ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ರಿ. ಅವಾಗ ನಿಮಗೆ ಗೊತ್ತಾಗತ್ತೆ ಇದು ನ್ಯೂಮರೇಟರ್ ಬಿಗ್ ಇತ್ತು ಅಂದ್ರೆ, ಡಿನಾಮಿನೇಟರ್ ಸ್ಮಾಲ್ ಇತ್ತು ಅಂತಂದ್ರೆ ಅವಾಗ ನಾವ್ರೇನ್ ಕೊಟ್ಟಿರ್ತಾರಲ್ಲ ಮೆಜರ್ಮೆಂಟ್ ಟ್ರಯಾಂಗಲ್ ಗೆ ಔಟ್ಸೈಡ್ ದ ಟ್ರಯಾಂಗಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ದಟ್ಸ್ ವೈ O ಇಂಡಿಕೇಟ್ಸ್ ವಾಟ್ ಔಟ್ಸೈಡ್. ದಟ್ಸ್ ವೈ BOS ಬಾಸ್ ಅನ್ನೋದನ್ನ ನೆನ್ಪಿಟ್ಕೊಂಡ್ರಿ. ಓಕೆ, ಇನ್ ದ ಸೆಕೆಂಡ್ ಕೇಸ್ ಅಲ್ಲಿ ಯು ನೋ ದಟ್ ಸೆಕೆಂಡ್ ಕೇಸ್ ನಲ್ಲಿ ನ್ಯೂಮರೇಟರ್ ಏನಾಗಿರುತ್ತೆ, ಸ್ಮಾಲ್ ಇರುತ್ತೆ. ಓಕೆ, ಸೆಕೆಂಡ್ ಕೇಸ್ ಫಾರ್ ಎಕ್ಸಾಂಪಲ್ ಇಫ್ ದ ಸ್ಕೇಲ್ ಫ್ಯಾಕ್ಟರ್ ಇಸ್ ಲೈಕ್ ದಿಸ್ 2/3 ಸ್ಕೇಲ್ ಫ್ಯಾಕ್ಟರ್ ಈ ರೀತಿ ಇದೆ ಅಂತ ಅನ್ಕೊಂಡ್ರೆ ಇದೇನಾಗಿದೆ, ಸ್ಮಾಲ್ ಇದೆ ಅಂಡ್ ದಿಸ್ ಒನ್ ಈಸ್ ಬಿಗ್. ಓಕೆ, numerator is small and denominator is big. If it is comes like this, you know that construction ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಿಮ್ಗೆ ಯಾವ ರೀತಿ ಅಂತಂದ್ರೆ it comes inside the given triangle. Okay, it comes inside the given triangle. Okay, like this. I will write the rough diagram. ರಫ್ ನಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ವಿಚ್ ಇಸ್ ದ ಬಿಗ್ ನಂಬರ್ ಇಯರ್? 3 ಇಸ್ ದ ಬಿಗ್ ನಂಬರ್. ಅಂತಾನೆ ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಯಾವ್ದು ಬಿಗ್ ನಂಬರ್ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಈಕ್ವಲ್ ಪಾರ್ಟ್ಸ್ ಡಿವೈಡ್ ಮಾಡ್ತಾ ಹೋಗ್ಬೇಕು. ಓಕೆ, ಇಫ್ ಇಟ್ ಈಸ್ BC, B1, B2 ಅಂಡ್ B3 ಹೌದಾನೆ. ಹಾಗಿದ್ದ ಮೇಲೆ ಜಾಯಿನ್ ಮಾಡ್ಬೇಕು ನೀವು. ಇಫ್ ನ್ಯೂಮರೇಟರ್ ನಲ್ಲಿ 2 ಇದೆ ಈ ರೀತಿ ಜಾಯಿನ್ ಮಾಡ್ತಾ ಹೋಗ್ತೀರಿ. ಕನ್ಸ್ಟ್ರಕ್ಟಿಂಗ್ ಟ್ರಯಾಂಗಲ್ ಎಲ್ಲಿ ಬರುತ್ತೆ ಅದು? ದಟ್ ಕಮ್ಸ್ inside the given triangle. That's why you should remember one trick word, that is SIB. Okay, SIB. Small numerator small irutte, denominator ಏನಾಗಿದೆ ಬಿಗ್ ಇದೆ. ಈ ರೀತಿ ಏನಿತ್ತಂದ್ರೆ that comes inside the given triangle. That's why I indicates what? Inside the given triangle. Okay students, ಆಗಿದ್ದ ಮೇಲೆ you should understand these two cases properly. ಯಾಕಂದ್ರೆ BOS ಅಂಡ್ SIB ಇವ್ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಓಕೆ, ಇನ್ ದ ಥರ್ಡ್ ಪಾಯಿಂಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್. ಟ್ಯಾಂಜೆಂಟ್ ಟು ಎ ಸರ್ಕಲ್ ಫ್ರಮ್ ದಿ ಪಾಯಿಂಟ್ ಔಟ್ಸೈಡ್. ಹೌದಾನೆ, ಒಂದು ಸರ್ಕಲ್ಗೆ ನಾವು ಹೊರಗಡೆ ಇರುವಂತ ಒಂದು ಪಾಯಿಂಟ್ ಇಂದ ನಾವೇನ್ ಮಾಡ್ತೀವಿ, ಟ್ಯಾಂಜೆಂಟ್ಸ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಹೌದಾನೆ, ಈ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಓಕೆ, ಇಫ್ ಇಟ್ ಈಸ್ ಲೈಕ್ ದಿಸ್, ಓಕೆ, ದಿಸ್ ಇಸ್ ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಮಕ್ಕಳೇ ಇಲ್ಲಿ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಅವ್ರು ಏನಾದ್ರು 60 ಡಿಗ್ರಿ ಕೊಟ್ಟಿದ್ರು ಅಂತಂದ್ರೆ ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಶುಡ್ ಬಿ ಈಕ್ವಲ್ ಟು 120 ಡಿಗ್ರಿ. ಯಾಕಂದ್ರೆ ಇಫ್ ಯು ಆಡ್ ದೀಸ್ ಟು ಆಂಗಲ್ಸ್ ಇಟ್ ಶುಡ್ ಬಿ 180 ಡಿಗ್ರಿ ಬರಲೇಬೇಕು. ಇವೆರಡನ್ನ ಆಂಗಲ್ ಅನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಲೇಬೇಕು. ಯು ನೋ ದಟ್ ದಿಸ್ ಒನ್ ಇಸ್ ಆಲ್ಸೋ 90 ಡಿಗ್ರಿ ಅಂಡ್ ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಗೊತ್ತಾಯ್ತಲ್ಲ ಮಕ್ಕಳೇ? ಈ ಪಾಯಿಂಟ್ಸ್ ಅನ್ನ ನೀವು ಈ ನೆನ್ಪಿನಲ್ಲಿ ಇಟ್ಕೊಂಡಿರಬೇಕು. ಆವಾಗ ಮಾತ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ ಸ್ಟೂಡೆಂಟ್ಸ್, ಓಕೆ, ಲೆಟ್ ಸಿ ಹೌ ಟು ಸಾಲ್ವ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕ್ವಶನ್ಸ್ ಆರ್ ವೆರಿ ಬಿಗ್ ಬಟ್ ದ ಕ್ಯಾಲ್ಕುಲೇಷನ್ ಇಸ್ ವೆರಿ ಈಸಿ. ಟ್ರಿಕ್ ಗಳ ಮೂಲಕ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋಗ್ಬೇಕು. ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ದಿಸ್ ಕ್ವಶನ್ ಈಸ್ ಬಿಲಾಂಗ್ಸ್ ಟು ವಿಚ್ ಚಾಪ್ಟರ್ ಅದನ್ನ ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ. ಇದರಲ್ಲಿ ಕೊಟ್ಟಿರುವಂತ ಅಂಶಗಳ ಆಧಾರದ ಮೇಲೆ ದಟ್ ಚಾಪ್ಟರ್ ಈಸ್ ಬಿಲಾಂಗ್ಸ್ ಟು ಕನ್ಸ್ಟ್ರಕ್ಷನ್ ಆರ್ ಎನಿ ಅದರ್ ಚಾಪ್ಟರ್, ಬೇರೆ ಯಾವುದೋ ಚಾಪ್ಟರ್ಗೆ ಸಂಬಂಧಪಟ್ಟಿದೆಯೋ ಅನ್ನೋದನ್ನ ನೀವು ಮೊದಲು ಐಡೆಂಟಿಫಿಕೇಶನ್ ಮಾಡಬೇಕು. ದೆನ್ ಓನ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ವೆರಿ ಈಸಿಲಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ರಿ ಈ ಒಂದು ಕ್ವಶನ್ ನಲ್ಲಿ ರೇಷಿಯೋಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಫ್ ಇಟ್ ಈಸ್ ಅನ್ ಅಕ್ಯೂಟ್ ಆಂಗಲ್ ಅಂತ ಈ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ದಟ್ ಮೀನ್ಸ್ ವಾಟ್ ದಿಸ್ ಚಾಪ್ಟರ್ ಈಸ್ ಬಿಲಾಂಗ್ಸ್ ಟು ಕನ್ಸ್ಟ್ರಕ್ಷನ್. ನೆನ್ಪಿಟ್ಕೊಂಡ್ರೆ ಕನ್ಸ್ಟ್ರಕ್ಷನ್ ಅಂತಂದೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ದ ಫಸ್ಟ್ ಕ್ವಶನ್, ಓಕೆ, ಟು ಡಿವೈಡ್ ಎ ಲೈನ್ ಸೆಗ್ಮೆಂಟ್ AB ಇನ್ ದ ರೇಷಿಯೋ 5:7. ಓಕೆ, ಲೈನ್ ಸೆಗ್ಮೆಂಟ್ ಅನ್ನ ನೀವು ಡಿವೈಡ್ ಮಾಡ್ಬೇಕಂತ ಹೇಳಿದರೆ ಇನ್ ದಿ ರೇಷಿಯೋ ಏನ್ ಕೊಟ್ಟಿದ್ದಾರೆ 5:7. ಫಸ್ಟ್ ರೇ AX ಇಸ್ ಡ್ರಾನ್ ಸೋ ದಟ್ BAX ಅಂತ ಕೊಟ್ಟಿದ್ದಾರೆ. ಆಗಿದ್ದ ಮೇಲೆ ಮಕ್ಕಳೇ ಇಲ್ಲಿ ಏನ್ ಮಾಡಬೇಕು, BAX ಅಂತ ಹೇಳಿರೋದ್ ಮೇಲೆ AB ನೋಡ್ರಿ ಒಂದು ರಫ್ ಡಯಾಗ್ರಾಮ್ ಬರ್ಕೊಳ್ತೀನಿ ನಾನು. BAX ಅಂತ ಹೇಳಿರೋದ್ರಿಂದ ಇಲ್ಲಿ ನೋಡ್ರಿ ಈ ರೀತಿ ನೀವು ಅಕ್ಯೂಟ್ ಆಂಗಲ್ ಹಾಕೊಳ್ತೀರಲ್ವಾ. ಓಕೆ, BX is an acute angle and that an equal distance points are marked on the ray AX such that minimum number of these points is ಎಷ್ಟು ನಂಬರ್ ನೀವು ಹಾಕೊಳ್ತೀರ ಅನ್ನೋದು ರೇಷಿಯೋ ಅಬ್ಸರ್ವ್ ಮಾಡಿ. ರೇಷಿಯೋ ಎಷ್ಟಿದೆ
5:7 5:7 ಇದ್ದ ನೀವು ಇಲ್ಲಿ ಈ ಒಂದು ಲೈನ್ ನಲ್ಲಿ ಎಷ್ಟು ಪಾಯಿಂಟ್ಸ್ ಹಾಕೊಳ್ತೀರಿ 5+7 ಓಕೆ 5+7 ಇಸ್ ವಾಟ್ 12 ಇಸ್ ದಿ ಆನ್ಸರ್ 12 ಪಾಯಿಂಟ್ಸ್ ಅನ್ನ ನೀವೇನ್ ಮಾಡ್ಕೊಳ್ತಾ ಹೋಗ್ತೀರಿ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀರಾ ಹೌದಾನೆ ಆಗಿದ್ದ ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್ ಡಿ ಇಸ್ ದಿ ರೈಟ್ ಆನ್ಸರ್ ಓಕೆ ಆಗಿದ್ದ ಮೇಲೆ ಮಕ್ಕಳೇ ನೋಡ್ರಿ ದ ಕ್ವಶನ್ ಇಸ್ ಬಿಗ್ ದ ಕ್ಯಾಲ್ಕುಲೇಷನ್ ಇಸ್ ವೆರಿ ಈಸಿ ಆಗಿದ್ದ ಮೇಲೆ ಮಕ್ಕಳೇ ಈ ರೀತಿಯಾಗಿ ನೀವು ಫಸ್ಟ್ ಏನ್ ಮಾಡಬೇಕು ಕ್ವಶನ್ ಈ ಕನ್ಸ್ಟ್ರಕ್ಷನ್ ಚಾಪ್ಟರ್ ಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ಈ ರೇಷಿಯೋಸ್ ಆಧಾರದ ಮೇಲೆ ಈ ಅಕ್ಯೂಟ್ ಆಂಗಲ್ ಈ ರೀತಿಯಾದಂತ ಕೆಲವು ಪಾಯಿಂಟ್ಸ್ ಆಧಾರದ ಮೇಲೆ ಡಿವೈಡ್ ಅಂತಂದು ಹೇಳಿ ಕೆಲವು ಪಾಯಿಂಟ್ಸ್ ಆಧಾರದ ಮೇಲೆ ನೀವೇನ್ ಮಾಡಬೇಕು ಈ ಒಂದು ಕ್ವಶನ್ ಕನ್ಸ್ಟ್ರಕ್ಷನ್ ಚಾಪ್ಟರ್ ಗೆ ಸಂಬಂಧಪಟ್ಟದ್ದು ಅಂತದ್ದು ನೀವು ಐಡೆಂಟಿಫಿಕೇಶನ್ ಮಾಡಬೇಕು ದೆನ್ ಓನ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ವೆರಿ ಈಸಿಲಿ ಓಕೆ ಸ್ಟೂಡೆಂಟ್ಸ್ let's move on to the second question okay what's the second question says to divide a line segment hotane line segment anna divide ಮಾಡಬೇಕು ab in the ratio ಕೊಟ್ಟಿದ್ದಾರೆ ಹಂಗಾಗಿ ಇದು this question is belongs to construction okay a ray ax is drawn first such that bx is an acute angle same question ಮಕ್ಕಳೇ ಹಾಗಿದ್ದ ಮೇಲೆ what you are going to calculate and the points a1 a2 a3 are located at equal distance on the ray ax and the point b is joined to ಅಂತ ಹೇಳಿದ್ದಾರೆ ಹಾಗಿದ್ದ ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ನೀವು ಯಾವ ರೀತಿ ಬರ್ಕೊಳ್ತೀರಿ ax ಅಂತ ಹೇಳಿದಾರೆ ಅವರು ಹಂಗಾಗಿ ನೋಡ್ರಿ bx ಇಸ್ ಅನ್ ಅಕ್ಯೂಟ್ ಆಂಗಲ್ ಅಂತ ಹೇಳಿದ್ರೆ bax ಒಂದು ಲೈನ್ ಹೇಳ್ಕೊಡ್ರಿ ಸುಮ್ಮನೆ ರಫ್ ಡಯಾಗ್ರಾಮ್ ಇದು ಓಕೆ ಈ ರೀತಿ ಇದ್ದಾಗ ಇಲ್ಲಿ a1 a2 a3 ಅಂತ ಹೇಳಿದಾರೆ ಅವರು ಹಾಗಿದ್ದ ಮೇಲೆ ನೀವೇನ್ ಮಾಡ್ತೀರಾ a1 a2 a3 ಇಲ್ಲಿ ಎಲ್ಲಿ ತನಕ ಹೇಳ್ಕೊಳ್ತೀರಿ ನೀವು ಇಫ್ ಇಟ್ ಈಸ್ a1 a2 a3 ಡಾಟ್ ಡಾಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ರೇಷಿಯೋ ನೋಡ್ಕೊಳ್ರಿ 4:7 ಅಂದ್ರೆ 4+7 ಇಸ್ ವಾಟ್ 11 ಅಂದ್ರೆ ಎಲ್ಲಿ ತನಕ ಕೇಳ್ಕೊಳ್ತೀರಿ ನೀವು a11 ವರೆಗೂ ಹೇಳ್ಕೊಳ್ತೀನಿ a11 ವರೆಗೂ ಹೇಳ್ಕೊಂಡಿದ್ದು ax ಅಂಡ್ ದ ಪಾಯಿಂಟ್ ಬಿ ಇಸ್ ಜಾಯಿನ್ಡ್ ಟು ಆಗಿದ್ದ ಮೇಲೆ ಯಾವ ಪಾಯಿಂಟ್ ಅನ್ನು ಜಾಯಿನ್ ಮಾಡ್ತೀರಿ ನೀವು ನ್ಯಾಚುರಲಿ ಯು ನೋ ದಟ್ a11 ಇಂದ b ಗೆ ಜಾಯಿನ್ ಮಾಡ್ತೀರಿ ದಟ್ ಈಸ್ ದಿ ಆನ್ಸರ್ ಆಗಿದ್ದ ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್ b ಇಸ್ ದಿ ರೈಟ್ ಆನ್ಸರ್ a11 ಗೆ b ನಾವು b ಗೆ ಜಾಯಿನ್ ಮಾಡ್ತೀರಿ ಅದನ್ನೇ ಕ್ವಶನ್ ಅನ್ನು ಅವ್ರು ಕೊಟ್ಟಿದ್ದಾರೆ ಓಕೆ ಸ್ಟೂಡೆಂಟ್ಸ್ ಆಗಿದ್ದ ಮೇಲೆ ಮಕ್ಕಳೇ ನೋಡ್ರಿ the question is big the calculation is very easy first ಈ ಕ್ವಶನ್ ನಲ್ಲಿ ಇರುವಂತ ಕೆಲವು ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗ್ರಿ ಡಿವೈಡ್ ಅನ್ನೋದು ರೇಷಿಯೋ ಅಂಡ್ ಆಲ್ಸೋ ಅನ್ ಅಕ್ಯೂಟ್ ಆಂಗಲ್ ಈ ರೀತಿ ಅಬ್ಸರ್ವ್ ಮಾಡ್ಕೊಂಡು this question is belongs to construction chapter and then what you are going to calculate ಅದನ್ನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು let's see how to solve the third question okay to construct a triangle similar to a given triangle okay ಮಕ್ಕಳೇ ಇಲ್ಲಿ ನೋಡ್ರಿ ಇದು ಕ್ವಶನ್ ಓದ್ತಿದ್ದಂಗೆ ಗೊತ್ತಾಗುತ್ತೆ ಸಿಮಿಲರ್ ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ ಅನ್ನು ನೀವು ಕನ್ಸ್ಟ್ರಕ್ಷನ್ ಮಾಡ್ತಿದ್ರಿ ಅಂದ್ರೆ ಕನ್ಸ್ಟ್ರಕ್ಷನ್ ಚಾಪ್ಟರ್ ಇದು ಕ್ವಶನ್ ಇದು ವಿತ್ ಇಟ್ ಸೈಡ್ಸ್ 3/7 ಅಂತ ಹೇಳಿದ್ದಾರೆ ಆಫ್ ದಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಎಬಿಸಿ ಫಸ್ಟ್ ಡ್ರಾನ್ ರೇ bx ಸಚ್ ದಟ್ cbx ಅಂತ ಹೇಳಿದ್ದಾರೆ ನೋಡ್ರಿ ಅದ್ ಏನ್ ಕೊಟ್ಟಿದಾರೆ ಅದ್ರ ಪ್ರಕಾರ ಬರ್ತಾ ಹೋಗ್ರಿ cbx ಅಂತ ಹೇಳಿರೋದ್ರಿಂದ ಈ ರೀತಿ ಬರ್ಕೊಂಡ್ಬಿಡ್ರಿ cbx ಅಂತ ಹೇಳಿದ್ದಾರೆ ಏನ್ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ an acute angle x lies on the opposite sides of a with respect to bc then locate points b1 b2 b3 ಅಂತ ಹೇಳಿದ್ರು ಅವರು ಇಲ್ಲಿ ಏನ್ ಲೊಕೇಟ್ ಮಾಡಬೇಕು b1 b2 ಹಂಗಿದ್ರೆ ರೇಷಿಯೋ ನೋಡ್ಕೊಳ್ರಿ 3+7 this one is 3+7 is what okay ರೇಷಿಯೋ ಸಿಮಿಲರ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಈಗ 3/7 ಓಕೆ 3/7 ರೇಷಿಯೋ ಕೊಟ್ಟಿದ್ದಾರೆ ಅವರು ಫಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಹಿಯರ್ b1 b2 b3 on the bx at equal distance the next step to join ಅಂತ ಹೇಳಿದ್ರೆ the next step to join ಯಾವ ಸ್ಟೆಪ್ ನೀವು ನೆಕ್ಸ್ಟ್ ಸ್ಟೆಪ್ ನೀವು ಜಾಯಿನ್ ಮಾಡಬೇಕಾಗಿರೋದು ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದೇಳಿ ಓಕೆ ಇಲ್ಲಿ ರೇಷಿಯೋನ ಅಬ್ಸರ್ವ್ ಮಾಡ್ರಿ here 3/7 is given and you have to make 7 equal parts ಅನ್ನು ನೀವು ಮಾಡ್ತಾ right okay 7 parts ಅನ್ನು ನೀವು ಮಾಡ್ತಾ ಹೋಗ್ತೀರಿ and what the next steps to join you have to if it is b7 ಇತ್ತಂದ್ರೆ ನೀವು ಯಾವ್ದಕ್ಕೆ ಜಾಯಿನ್ ಮಾಡ್ತೀರಿ c ಗೆ ಏನ್ ಮಾಡ್ತೀರಿ ಜಾಯಿನ್ ಮಾಡ್ತೀರಿ which is the right answer c is the right answer b7 to c c is the right answer okay students ಆಗಿದ್ದ ಮೇಲೆ ನೋಡಿ the question is very big and the calculation is very easy okay let's move on to the next question to construct a triangle similar to a given triangle ABC with sides 8/5 ಈ ರೀತಿ ಕೊಟ್ಟಿದ್ದಾರೆ ರೇಷಿಯೋ ಕೊಟ್ಟಿದ್ದಾರೆ ಅಂದ ತಕ್ಷಣ ಇಲ್ಲಿ ನೋಡ್ರಿ ರೇಷಿಯೋನ ಅಬ್ಸರ್ವ್ ಮಾಡ್ಕೊಳ್ರಿ 8/5 is the ratio is given ರೇಷಿಯೋನ ಅಬ್ಸರ್ವ್ ಮಾಡಬೇಕಾದಾಗ which is big and which is small that is very important this one is big number and this one is small number okay ಹಾಗಿದ್ದ ಮೇಲೆ ಇಲ್ಲಿ ಬಿಗ್ ನಂಬರ್ ಇದೆ ಇಲ್ಲಿ ಸ್ಮಾಲ್ ನಂಬರ್ ಇದೆ ಅಂತ ಅಂದ್ರೆ ಅರ್ಥ ಏನು ಅಂದ್ರೆ the construction comes outside the given triangle ನಾವು ಏನು given triangle
ಟ್ರಯಾಂಗಲ್ ಕೊಟ್ಟಿರ್ತಾರಲ್ಲ ಅದ್ರ ಹೊರಗಡೆ ಕನ್ಸ್ಟ್ರಕ್ಷನ್ ಬರುತ್ತೆ ಅನ್ನೋದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಆಫ್ ದಿ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಎಬಿಸಿ ಡ್ರಾ ಎ ರೇ BX such that CBX is an acute angle. CBX is an acute angle ಅಂತ ಹೇಳಿದ್ದಾರೆ ಮಕ್ಕಳೇ. ಈ ರೀತಿ ನೀವು CBX ಅಂತ ಹೇಳಿದರೆ ಈ ರೀತಿ ಸುಮ್ಮನೆ ಒಂದು ರಫ್ ಡಯಾಗ್ರಾಮ್ ಹಾಕೊಳ್ರಿ. ವಿಚ್ ಇಸ್ ದ ಬಿಗ್ ನಂಬರ್, 8 ಇಸ್ ದ ಬಿಗ್ ನಂಬರ್ ಆಗಿದ್ದ ಮೇಲೆ ಇಲ್ಲಿ 8 ಈಕ್ವಲ್ ಪಾರ್ಟ್ಸ್ ಮಾಡ್ಕೊಳ್ತಾ ಹೋಗ್ತಿರ್ತಾನೆ. ವಾಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಹಿಯರ್? X is an opposite sides of A with respect to BC. The minimum number of points to be located at equal distances of ray BX is. ಆಗಿದ ಮೇಲೆ ಎಷ್ಟು ನಂಬರ್ಸ್ ಅನ್ನ ನೀವು ಇಲ್ಲಿ ಲೊಕೇಟ್ ಮಾಡ್ತೀರಿ ಅಂದ್ರೆ ವಿಚ್ ಇಸ್ ದ ಬಿಗ್ ನಂಬರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಬಿಗ್ ನಂಬರ್ ಯಾವುದು, ಸ್ಮಾಲ್ ನಂಬರ್ ಯಾವುದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಬಿಗ್ ನಂಬರ್ ಇರುತ್ತೋ ಅಷ್ಟು ನಂಬರ್ ಏನ್ ಮಾಡ್ತೀರಿ ನೀವು ಲೊಕೇಟ್ ಮಾಡ್ತೀರಿ. ದಟ್ಸ್ ವೈ BX ಹತ್ರ ನೀವು ಎಷ್ಟು ನಂಬರ್ಸ್ ಅನ್ನ ಲೊಕೇಟ್ ಮಾಡ್ತೀರಿ, 8 ಪಾಯಿಂಟ್ಸ್ ಅನ್ನ ನೀವು ಲೊಕೇಟ್ ಮಾಡ್ತೀರಿ. ದಟ್ಸ್ ವೈ B is the right answer. B is the right answer. Okay, let's move on to the next question. Okay, fifth question. To find a point P on a line segment AB of length is 7 centimeter such that AP is to PB 3/5. We draw a ray AX such that BX is an acute angle. ಓಕೆ, ಈ ರೀತಿ ಕೊಟ್ಟಿದ್ದಾರೆ ಅಂದ ತಕ್ಷಣ ನೀವೇನ್ ಮಾಡಬೇಕು, ಈ ರೀತಿ ಒಂದು ಡ್ರಾ ಮಾಡ್ಕೊಳ್ರಿ. BAX ಹೇಳಿರೋದ್ರಿಂದ ಈ ರೀತಿ ನೀವು ಒಂದು ಅಕ್ಯೂಟ್ ಆಂಗಲ್ ಹಾಕೊಳ್ರಿ. ಓಕೆ, ಒಂದು ಪಾಯಿಂಟ್ ಹೇಳಿದಾರೆ ಅವರು, ಪಾಯಿಂಟ್ P ಅಂಡ್ ರೇಷಿಯೋ ಕೊಟ್ಟಿದ್ದಾರೆ ಅವರು. ಯಾವ ಹೇಳಿ, 3:5 ಅಂತ ಹೇಳಿದರೆ ಇದು 3 parts and 5 parts is an acute. Then we mark A1, A2, A3 on BX on AX at equal intervals, and the minimum number of these points must be ಅಂದ್ರೆ ರೇಷಿಯೋ ಈ ರೀತಿ ಕೊಟ್ಟಿದ್ದಾರೆ ಅಂದ ತಕ್ಷಣ ಮಕ್ಕಳೇ ಇಲ್ಲಿ ಡಿವಿಷನ್ ಆಫ್ ಎ ಲೈನ್ ಸೆಗ್ಮೆಂಟ್ ಅಲ್ವಾ, ಇದನ್ನ ಏನ್ ಮಾಡ್ಬೇಕು ನೀವು, ಇವೆರಡನ್ನ ಆಡ್ ಮಾಡಬೇಕು. 5 + 3 is what, 8 ಆಗಿದ್ಮೇಲೆ ಮಿನಿಮಮ್ ನಂಬರ್ ಆಫ್ ಪಾಯಿಂಟ್ಸ್ ಎಷ್ಟು ಲೊಕೇಟ್ ಮಾಡ್ತೀರಿ ನೀವು, ದಟ್ ಈಸ್ 8 ಪಾಯಿಂಟ್ಸ್. ಇಲ್ಲಿ ಎಷ್ಟು ಪಾಯಿಂಟ್ಸ್ ಅನ್ನು ಲೊಕೇಟ್ ಮಾಡ್ತೀರಿ, 8 ಪಾಯಿಂಟ್ಸ್ ಅನ್ನು ಲೊಕೇಟ್ ಮಾಡ್ತೀರಿ. ದಟ್ಸ್ ವೈ C is the right answer. C is the ರೈಟ್ ಆನ್ಸರ್. ಓಕೆ ಮಕ್ಕಳೇ, ಆಗಿದ್ದ ಮೇಲೆ ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವೆದರ್ ದಿಸ್ ಕ್ವಶನ್ ಇಸ್ ಬಿಲಾಂಗ್ಸ್ ಟು ಡಿವಿಷನ್ ಆಫ್ ಎ ಲೈನ್ ಸೆಗ್ಮೆಂಟ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಎ ಸಿಮಿಲರ್ ಟ್ರಯಾಂಗಲ್ಸ್. ಆ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲೂ ರೇಷಿಯೋ ವಿಚ್ ಇಸ್ ಬಿಗ್ ಅಂಡ್ ವಿಚ್ ಇಸ್ ಸ್ಮಾಲ್ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಓಕೆ, ಲೆಟ್ಸ್ ಸಿ ಹೌ ಟು ಸಾಲ್ವ್ ದ 6th ಪ್ರಾಬ್ಲಮ್. ಓಕೆ, ಇನ್ ದ ಫಿಗರ್ ಟ್ರಯಾಂಗಲ್ ADE, in the figure triangle ADE is constructed similar to triangle ABC. The scale factor ಫೈಂಡ್ ಔಟ್ ಮಾಡಕ್ಕೆ ಹೇಳಿದಾರೆ ಮಕ್ಕಳೇ. ಇಲ್ಲಿ ಗಿವನ್ ಟ್ರಯಾಂಗಲ್, ದಿಸ್ ಒನ್ ಈಸ್ ಗಿವನ್ ಟ್ರಯಾಂಗಲ್. ನೆನ್ಪಿಟ್ಕೊಡ್ರಿ, ಇದು ಅವ್ರು ಕೊಟ್ಟಿರೋ ಟ್ರಯಾಂಗಲ್, ಇದು ಹೊರಗಡೆ ಇರುವಂತ ಕನ್ಸ್ಟ್ರಕ್ಷನ್ ಮಾಡಿರುವಂತ ಟ್ರಯಾಂಗಲ್. ಓಕೆ, ADE ಈಸ್ ಕನ್ಸ್ಟ್ರಕ್ಟೆಡ್ ಸಿಮಿಲರ್ ಟು ABC. ಓಕೆ, ಇಲ್ಲಿ ನೋಡ್ರಿ, ಸಿಮಿಲರ್ ಟು ABC. AB ಅಂದ್ರೆ ಸಾರಿ, ದಿಸ್ ಒನ್ ಈಸ್ ಗಿವನ್ ಟ್ರಯಾಂಗಲ್. ABC ಈಸ್ ಎನ್ ಗಿವನ್ ಟ್ರಯಾಂಗಲ್. ಓಕೆ, ಗಿವನ್ ಟ್ರಯಾಂಗಲ್ ABC ಆಯ್ತು. ಕನ್ಸ್ಟ್ರಕ್ಷನ್ ಮಾಡಿರೋದು ಯಾವುದು, ದಿಸ್ ಇಸ್ ಕನ್ಸ್ಟ್ರಕ್ಟೆಡ್. ಓಕೆ, ಕನ್ಸ್ಟ್ರಕ್ಟೆಡ್. ಓಕೆ, ಕನ್ಸ್ಟ್ರಕ್ಟೆಡ್ ಟ್ರಯಾಂಗಲ್ ಎಲ್ಲಿದೆ, ಇನ್ಸೈಡ್ ದ ಗಿವನ್ ಟ್ರಯಾಂಗಲ್. ಇನ್ಸೈಡ್ ದ ಗಿವನ್ ಟ್ರಯಾಂಗಲ್, ಅದು ಏನ್ ಗಿವನ್ ಟ್ರಯಾಂಗಲ್ ಕೊಟ್ಟಿದ್ರಲ್ಲ ಅದ್ರ ಒಳಗಡೆ ಇದೆ ಇದು, ಹೌದ್ ತಾನೆ? ಆಗಿದ್ದ ಮೇಲೆ ದ ಸ್ಕೇಲ್ ಫ್ಯಾಕ್ಟರ್ ಈಸ್ ಅಂತ ಕೇಳಿದ್ರೆ, ಸ್ಕೇಲ್ ಫ್ಯಾಕ್ಟರ್ ಅಂದ ತಕ್ಷಣ ಯು ಹ್ಯಾವ್ ಟು ರಿಮೆಂಬರ್ ದ ಕೀ ವರ್ಡ್ ದಟ್ ಈಸ್ ಸಿಬ್. ಓಕೆ, ಇಲ್ಲಿ ಸ್ಮಾಲ್ ಇರಬೇಕು, ಆಮೇಲೆ ಇದು ನ್ಯೂಮರೇಟರ್ ಸ್ಮಾಲ್ ಇರಬೇಕು, ಡಿನಾಮಿನೇಟರ್ ಬಿಗ್ ಇರಬೇಕು. ಯಾಕಂದ್ರೆ ಇನ್ಸೈಡ್ ದ ಗಿವನ್ ಟ್ರಯಾಂಗಲ್, ಇನ್ಸೈಡ್ ದ ಗಿವನ್ ಟ್ರಯಾಂಗಲ್ ಅಂತ ಅಂದ್ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್. ಯಾವುದು ರೈಟ್ ಆನ್ಸರ್ ಅಂದ್ಮೇಲೆ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇಲ್ಲಿ 3 ಇದೆ, ಆಮೇಲೆ 4 ಪಾರ್ಟ್ಸ್ ಇದೆ. ಆಗಿದ್ಮೇಲೆ 3/4 ನ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ನೀವು. 3/4 ನ ಅಬ್ಸರ್ವ್ ಮಾಡಿದ್ಮೇಲೆ ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್ ಅನ್ನ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. 7/3 ಈ ರೀತಿ ಕೊಟ್ಟಿದ್ದಾರೆ, ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಯು ಹ್ಯಾವ್ ಟು ಚೂಸ್ ಆನ್ಸರ್ ಬಿಟ್ವೀನ್ ದೀಸ್ ಟು. ಇವೆರಡರ ನಡುವೆ ಒಂದು ಆನ್ಸರ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯಾವ್ದನ್ನ ತಗೋಬೇಕು. ಇನ್ಸೈಡ್ ದ ಟ್ರಯಾಂಗಲ್ ಅಂದ್ರೆ ಗಿವನ್ ಟ್ರಯಾಂಗಲ್ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡಿದರೆ ಅಂತಂದ್ಮೇಲೆ ಯು ಹ್ಯಾವ್ ಟು ರಿಮೆಂಬರ್ ದ ಕೀವರ್ಡ್ SIB, ಇನ್ಸೈಡ್. ಹೌದಾನೆ, ಇನ್ಸೈಡ್ ಅಂದ್ರೆ ನ್ಯೂಮರೇಟರ್ ಸ್ಮಾಲ್ ಇರಬೇಕು, ಡಿನಾಮಿನೇಟರ್ ಏನಿರಬೇಕು, ಬಿಗ್ ಇರಬೇಕು. ಹಂಗಿದ ಮೇಲೆ ನ್ಯೂಮರೇಟರ್ ಸ್ಮಾಲ್ ಇದೆ, ಡಿನಾಮಿನೇಟರ್ ಬಿಗ್ ಇದೆ. B is the right answer. B is the ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಈ ರೀತಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ಸೈಡ್ ದ ಕನ್ಸ್ಟ್ರಕ್ಷನ್ ಆದಾಗ ಈ ಕೀವರ್ಡ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ 7th ಕ್ವಶನ್. ಓಕೆ, to construct a triangle similar to a triangle ABC in which BC 5 cm, angle B is equal to 50 degree, C is equal to 60 degree using a scale factor 3/7. BC is divided on the ratio ಅಂತ ಕೇಳಿದ್ದಾರೆ. BC is divided on the ratio. ಹಾಗಿದ್ರೆ ಮಕ್ಕಳೇ, ಈಗ ನೀವು BC ನ ಡಿವೈಡ್ ಮಾಡಿರುವಂತ ರೇಷಿಯೋನ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೀವು ಒಂದು ರಫ್ ಕನ್ಸ್ಟ್ರಕ್ಷನ್ ಹಾಕೋಬೇಕಾಗುತ್ತೆ ಮಕ್ಕಳೇ. ಇಲ್ಲಿ
ಓಕೆ, ಇಲ್ಲೊಂದು ಲೈನ್ ಹೇಳ್ಕೊಳ್ಳಿ. ಇಫ್ ಇಟ್ ಈಸ್ ಕನ್ಸ್ಟ್ರಕ್ಷನ್ ಇಲ್ಲಿ ಬಂದಿರುತ್ತೆ ನಮಗೆ. ಆಗಿದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಒಂದು ಅಕ್ಯೂಟ್ ಆಂಗಲ್ ಮಾಡ್ಕೊಳ್ತೀರಲ್ವಾ, ಇಲ್ಲಿ ಅಕ್ಯೂಟ್ ಆಂಗಲ್ ಮಾಡ್ಕೊಳ್ತೀರಿ. ಅಂಡ್ ರೇಷಿಯೋ ಏನ್ ಕೊಟ್ಟಿದ್ದಾರೆ, 3/7 ಕೊಟ್ಟಿದ್ದಾರೆ. ಅಂಡ್ ವಿಚ್ ಇಸ್ ದ ಬಿಗ್ ನಂಬರ್? 7 ಇಸ್ ದ ಬಿಗ್ ನಂಬರ್. ಓಕೆ, 7 ಇಸ್ ದ ಬಿಗ್ ನಂಬರ್. 1 2 3 4 5 6 ಅಂಡ್ 7 ಅಂಡ್ B7 ಇಲ್ಲಿ ಬರುತ್ತೆ. ಆಗಿದ್ಮೇಲೆ ಇಲ್ಲಿ ನೀವೇನ್ ಮಾಡ್ತೀರಿ, ಜಾಯಿನ್ ಮಾಡ್ತೀರಿ. ಆಗಿದ್ಮೇಲೆ ವಿಚ್ ಇಸ್ ದ ನ್ಯೂಮರೇಟರ್ ನಂಬರ್ 3 ಯಾವತ್ತಾನೆ, ದಿಸ್ ಒನ್ ಇಸ್ 1 2 3. ಆಗಿದ್ದ ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಬಂತು, ಇಲ್ಲಿ ದಿಸ್ ಒನ್ ಈಸ್ 3 parts, 3 ಅಂಡ್ ಆಲ್ಸೋ ಇಯರ್ ದ ರಿಮೈನಿಂಗ್ ಪಾರ್ಟ್ ಈಸ್ ವಾಟ್, 4 ಹೌತಾನೆ. ಎಷ್ಟು ಪಾರ್ಟ್ಸ್ ಇದೆ, 1 2 3 4 ಪಾರ್ಟ್ಸ್. ಆಗಿದ್ದ ಮೇಲೆ ದಿಸ್ ಒನ್ ಇಸ್ BC ಅಲ್ವಾ, ದಿಸ್ ಒನ್ ಇಸ್ BC. ದಟ್ಸ್ ವೈ BC is divided in the ratio. BC ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಿರ್ತಾರೆ ಹಂಗಾದ್ರೆ 3:4, 3:4 ಈ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ನೀವು ಕನ್ಸ್ಟ್ರಕ್ಷನ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ನೀವು ಈ BC ಅನ್ನೋದು ಎಷ್ಟು ರೇಷಿಯೋದಲ್ಲಿ ಡಿವೈಡ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೀವೇನ್ ಮಾಡ್ತೀರಾ, ಇಲ್ಲಿ B3 ಏನ್ ಮಾಡ್ತೀರಾ, B3 ಇಂದ ಜಾಯಿನ್ ಮಾಡ್ತೀರಾ ಒಂದು ಲೈನ್. ಅಂಡ್ ಆಲ್ಸೋ B7 ಒಂದು ಜಾಯಿನ್ ಮಾಡ್ತೀರಿ. ಇಲ್ಲಿ 3 ಪಾರ್ಟ್ಸ್ ಇರ್ತವೆ, ಇಲ್ಲಿ ಏನ್ ಮಾಡ್ತೇವೆ, 4 ಪಾರ್ಟ್ಸ್ ಇರಲೇಬೇಕಾಗಿದ್ದ ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್, 3:4 ಇಸ್ ದಿ ರೈಟ್ ಆನ್ಸರ್. 3:4 is the right answer and C is the right answer. C is the right answer. Okay students, let's move on to the next question. Okay, to draw a pair of tangents to a circle which are inclined to each other at an angle 60 degree, it is required to draw tangents at end points of those two radii of a circle. The angle between them should be. ಮಕ್ಕಳೇ, ಈ ರೀತಿ ಕ್ವಶನ್ ಬಂದಾಗ ಇಲ್ಲಿ ಆಂಗಲ್ ಅನ್ನ ಅಬ್ಸರ್ವ್ ಮಾಡ್ರಿ. ಆಂಗಲ್ ಬಿಟ್ವೀನ್ ದ ರೇಡಿಯಸ್, ಇಲ್ಲಿ ನೋಡ್ರಿ, ನಿಮ್ಗೆ ಗೊತ್ತಿದೆ, ನಿಮಗೆ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಅಂಡ್ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಹೌದಾನೆ. ಇಲ್ಲಿ ಎಷ್ಟಾದ್ರೂ ಡಿಗ್ರಿ ಇರ್ಲಿ ಮಕ್ಕಳೇ, ಇಲ್ಲಿ ಯಾವ ಆಂಗಲ್ ಕೊಟ್ಟಿದ್ದಾರೆ ನೋಡ್ರಿ, tangents to a circle which are inclined to each other. The pair of tangents to a circle which are inclined to each other at an angle ಅಂದ್ರೆ ಇಲ್ಲಿ 60 ಡಿಗ್ರಿ ಕೊಟ್ಟಿದ್ದಾರೆ ಅಂದ ತಕ್ಷಣ ಇಲ್ಲಿ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಎಷ್ಟಿರುತ್ತೆ, 120 ಡಿಗ್ರಿ ಇರಲೇಬೇಕು. ಯಾಕಂದ್ರೆ ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರಬೇಕು, 180 ಡಿಗ್ರಿ ಬರಲೇಬೇಕು. ಆಗಿದ್ದ ಮೇಲೆ 135 ನ 60 ಆಡ್ ಮಾಡಿದ್ರೆ 180 ಬರುತ್ತಾ, ಬರಲ್ಲ. 90ಗೆ 60 ಆಡ್ ಮಾಡಿದ್ರೆ ಬರುತ್ತಾ, ಬರಲ್ಲ. 60ಗೆ 60 ಆಡ್ ಮಾಡಿದ್ರೆ 180 ಬರುತ್ತಾ, ಬರಲ್ಲ. 120ಗೆ 60 ಆಡ್ ಮಾಡಿದ್ರೆ 180 ಬರುತ್ತಾ, ಬರುತ್ತೆ. ಆಗಿದ್ದ ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್, D is the right answer. ಗೊತ್ತಾಯ್ತಲ್ಲ ಮಕ್ಕಳ. ಆಗಿದ್ದ ಮೇಲೆ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಅಂಡ್ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ 180 ಡಿಗ್ರಿ ಇರುವಂತ ಕ್ವಶನ್ಸ್ ಏನಾದ್ರು ಬಂತು ಅಂದ್ರೆ ಇಲ್ಲಿರುವಂತ ಆನ್ಸರ್ ನೇ ಅಬ್ಸರ್ವ್ ಮಾಡಿಕೊಂಡು 180 ಈಕ್ವಲ್ ಮಾಡ್ಕೊಳ್ರಿ. ಯಾವುದು 180 ಈಕ್ವಲ್ ಆಗುತ್ತೋ ದಟ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, 9th question. To draw a pair of tangents to a circle which are inclined to each other at an angle 35 degree, it is required to draw a tangents at end points to those two radii of a circle, the angle between which is. Okay ಮಕ್ಕಳ, ಇದೇ ರೀತಿ ಕ್ವಶನ್ಸ್ ಈಗ ಏನ್ ಹೇಳಿದಾರೆ ಅಂತಂದ್ರೆ, ಈ ರೀತಿ ಕೊಟ್ಟಿದ್ದಾರೆ ಅಂತ ತಕ್ಷಣ ಅವ್ರು ಏನಾದ್ರು ರೇಡಿಯಸ್ ಇಂದ 35 ಡಿಗ್ರಿ ಕೊಟ್ಟಿದ್ರು ಅಂತಂದ್ರೆ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಇಲ್ಲಿ 35 ಗೆ 180 ಡಿಗ್ರಿ ಬರುವಂತದ್ದು ಆಂಗಲ್ ಯಾವುದು, 145. ದಟ್ಸ್ ವೈ ಡಿ ಇಸ್ ದಿ ರೈಟ್ ಆನ್ಸರ್. ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಒಟ್ಟು ಅವ್ರು ಯಾವ್ದು ಆಂಗಲ್ ಕೊಟ್ಟಿರ್ಲಿ, ನಿಮಗೆ 180 ಡಿಗ್ರಿ ಬರುವಂತೆ ನೀವು ಆಡ್ ಮಾಡಿದ್ರೆ 180 ಡಿಗ್ರಿ ಬಂತು ಅಂತಂದ್ರೆ ಯಾವುದು ಆಂಗಲ್ 180 ಡಿಗ್ರಿ ಬರುತ್ತೋ ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಯು ನೋ ದಟ್ ದಿಸ್ ಒನ್ ಇಸ್ ಆಲ್ಸೋ 90 ಡಿಗ್ರಿ, ದಿಸ್ ಆಲ್ಸೋ 90 ಡಿಗ್ರಿ, ಇದು ನಿಮ್ಗೆ ಗೊತ್ತಿರಲಿ. ಓಕೆ, ಇಲ್ಲಿ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಅಂಡ್ ದಿ perpendicular, this one length ಹೌದಾನೆ, the radius ಹೌದಾನೆ, radius and the tangent is what, 90 ಡಿಗ್ರಿ ಹೌದಾನೆ. ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ ಕೂಡ 90 ಡಿಗ್ರಿ ಇರುತ್ತೆ. ನೆನ್ಪಿಟ್ಕೊಳ್ರಿ, ಇವೆರಡನ್ನ ಆಡ್ ಮಾಡಿದ್ರೆ, ಇವೆರಡನ್ನ ಆಂಗಲ್ ಆಡ್ ಮಾಡಿದ್ರೆ 180 ಡಿಗ್ರಿ ನಿಮಗೆ ಗೊತ್ತಿರಬೇಕು. ಓಕೆ, let's move on to the next question. Okay, the 10th question. Triangle ABC similar to triangle B dash C dash, then triangle A B dash C dash is 5/2 times the similar sides of a given triangle. Triangle ABC, then AB is to AB dash is equal to. ಮಕ್ಕಳೇ, ಇಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಕೊಟ್ಟಿದಾರಲ್ಲ ಅದನ್ನ ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೀವು ಫಿಗರ್ ನ ಬರ್ಕೋಬೇಕಾಗತ್ತೆ, ಇಲ್ಲಿ ರಫ್ ಡಯಾಗ್ರಾಮ್ ಬರ್ಕೋಬೇಕಾಗತ್ತೆ. ಇಲ್ಲಿ ಅವ್ರು ABC ಅಂತ ಹೇಳಿದಾರೆ, ಇಲ್ಲಿ ABC ಅಂತ ಹೇಳಿದಾರೆ ಅಂದ ತಕ್ಷಣ ಇಲ್ಲಿ ನೋಡ್ರಿ ಒಂದು ಸ್ಮಾಲ್ ಟ್ರಯಾಂಗಲ್ ಬರ್ಕೊಂಡ್ಬಿಟ್ಟೆ ನಾನು. ಇಫ್ ಇಟ್ ಈಸ್ ABC, ಇಲ್ಲಿ B dash C dash ಕೊಟ್ಟಿದ್ದಾರೆ ನೋಡ್ರಿ, B dash C dash ಕೊಟ್ಟಿದ್ದಾರೆ ಅಂದ ತಕ್ಷಣ ದಟ್ ಕಮ್ಸ್ ಔಟ್ ಸೈಡ್ ದ ಗಿವನ್ ಟ್ರಯಾಂಗಲ್ ಹೌದಾನೆ. ಇಲ್ಲಿ ಟ್ರಯಾಂಗಲ್ ನ ಹೊರಗಡೆ ಬರ್ತದೆ ಅಂತ ಅರ್ಥ. A dash B dash
ಸಿ ಡ್ಯಾಶ್ ಈ ರೀತಿ ಕೊಟ್ಟಿದ್ದಾರೆ ಅಂತ ಅರ್ಥ ಗೊತ್ತಾಯ್ತಲ್ವಾ. ಈಗಿದ್ದ ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 5/2 ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಈ ರೇಷಿಯೋದಲ್ಲಿ ಇಲ್ಲಿ ನೀವು 5/2 ಅಂದ್ರೆ ವಿಚ್ ಇಸ್ ಬಿಗ್ ಇಯರ್, ನ್ಯೂಮರೇಟರ್ ಈಸ್ ಬಿಗ್ ಅಂಡ್ ಡಿನಾಮಿನೇಟರ್ ಈಸ್ ಸ್ಮಾಲ್. ನ್ಯೂಮರೇಟರ್ ಈಸ್ ಬಿಗ್ ಅಂಡ್ ಡಿನಾಮಿನೇಟರ್ ಇಸ್ ಸ್ಮಾಲ್. ದಟ್ಸ್ ವೈ ದ ಕನ್ಸ್ಟ್ರಕ್ಷನ್ ಎಲ್ಲಿ ಬರುತ್ತೆ, ಔಟ್ ಸೈಡ್. ಔತಾನೆ ಔಟ್ ಸೈಡ್, BOS ಬಾಸ್. ಔತಾನೆ ಬಿಗ್ ಇತ್ತು, ನ್ಯೂಮರೇಟರ್ ಬಿಗ್ ಇತ್ತು, ಡಿನಾಮಿನೇಟರ್ ಸ್ಮಾಲ್ ಇತ್ತು ಅಂದ್ರೆ ಔಟ್ ಸೈಡ್ ಬರುತ್ತೆ, ಹೊರಗಡೆ ಬರುತ್ತೆ. ಔತಾನೆ ಆಗಿದ್ದ ಮೇಲೆ ಒಂದು ರಫ್ ಡಯಾಗ್ರಾಮ್ ಈ ರೀತಿ ಹಾಕೊಳ್ರಿ. ಇಲ್ಲಿ ವಿಚ್ ಇಸ್ ದ ಬಿಗ್ ನಂಬರ್, 5 ಇಸ್ ದಿ ಬಿಗ್ ನಂಬರ್. 5 ಇಸ್ ದಿ ಬಿಗ್ ನಂಬರ್ ಅಂತ ಎಷ್ಟು ಡಿವೈಡ್ ಮಾಡ್ಕೊಳ್ತೀರಿ, 5 ನ ಡಿವೈಡ್ ಮಾಡ್ಕೊಳ್ತೀರಿ. ಹೌದಾನೆ 5 ಡಿವೈಡ್ ಮಾಡ್ಕೊಂಡು ಅಂಡ್ ವಿಚ್ ಇಸ್ ದ ನ್ಯೂಮರೇಟರ್ ನಂಬರ್, 2 ಇಸ್ ದಿ ನ್ಯೂಮರೇಟರ್ ನಂಬರ್. ಆಗಿದ್ದ ಮೇಲೆ ನೀವೇನ್ ಮಾಡ್ತೀರಾ, ಅಲ್ಲಿಗೆ ಜಾಯಿನ್ ಮಾಡ್ತೀರಾ. ಓಕೆ, ಈ ರೀತಿ ಜಾಯಿನ್ ಮಾಡ್ತಾ ಹೋಗ್ತೀರಾ. ಈ ರೀತಿ ಜಾಯಿನ್ ಮಾಡ್ತಾ ಹೋಗಿ ಮೇಲೆ ಇಲ್ಲಿ ಓಕೆ ಕನ್ಸ್ಟ್ರಕ್ಷನ್ ಲೈಕ್ ದಿಸ್, ಈ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತೀರಿ. ಇಲ್ಲಿ ಕೇಳಿರೋದು ಏನಪ್ಪಾ ಅಂತಂದ್ರೆ AB ಈಸ್ ಟು AB ಡ್ಯಾಶ್, AB ಈಸ್ ಟು AB ಡ್ಯಾಶ್ ಕೇಳಿದಿರೋರು. ಇಲ್ಲಿ ನಿಮಗೆ ಜಸ್ಟಿಫಿಕೇಶನ್ ನೀವು ಅರ್ಥ ಮಾಡ್ಕೊಂಡಿರಬೇಕು. ಇಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಕನ್ಸ್ಟ್ರಕ್ಷನ್ ನೀವು ಮಾಡ್ತಿರೋದ್ರಿಂದ ಕರಸ್ಪಾಂಡಿಂಗ್ ಸೈಡ್ಸ್ ನ ನೀವೇನ್ ಮಾಡಬೇಕಾಗತ್ತೆ, ಡಿವೈಡ್ ಮಾಡ್ಕೋಬೇಕಾಗತ್ತೆ. ಆಗಿದ್ದ ಮೇಲೆ ಕರಸ್ಪಾಂಡಿಂಗ್ ಸೈಡ್ಸ್ ನ ಡಿವೈಡ್ ಮಾಡ್ಕೋಬೇಕಂದ್ರೆ ನೋಡಿ, ಸ್ಮಾಲರ್ ಟ್ರಯಾಂಗಲ್ ಇಂದ AC ತಗೊಳ್ತೀನಿ, ಬಿಗ್ಗರ್ ಟ್ರಯಾಂಗಲ್ ಇಂದ AC ಡ್ಯಾಶ್ ತಗೊಳ್ತೀನಿ. ಸ್ಮಾಲರ್ ಟ್ರಯಾಂಗಲ್ ಇಂದ AB ತಗೊಳ್ತೀನಿ, ಬಿಗ್ಗರ್ ಟ್ರಯಾಂಗಲ್ ಇಂದ AB ಡ್ಯಾಶ್ ತಗೊಳ್ತೀನಿ. ಇಲ್ಲಿ ನಮಗೆ ಕೇಳಿರೋದೇನು ನೋಡ್ರಿ, AB ಈಸ್ ಟು AB ಡ್ಯಾಶ್. AB ಈಸ್ ಟು AB ಡ್ಯಾಶ್ ಅಂತಂದ್ರೆ ಅರ್ಥ ಇಲ್ಲಿ ನಮಗೆ ಇಲ್ಲಿರುವಂತದ್ದು ಅಳತೆಗಳು ಯಾವ ಕನ್ಸ್ಟ್ರಕ್ಷನ್ ಆಗಿರ್ತವೆ ಅಂತಂದೇಳಿ. ಇಫ್ ಇಟ್ ಈಸ್ ದಿಸ್ ಒನ್ ಈಸ್ 2 parts ಅಲ್ವಾ, ದಿಸ್ ಈಸ್ 2 parts ಅಂಡ್ ಆಲ್ಸೋ 2 parts ಇರುತ್ತೆ. ಅಂಡ್ ಆಲ್ಸೋ AC ಮೀನ್ಸ್ ವಾಟ್, ಹೌ ಮೆನಿ ಪಾರ್ಟ್ಸ್ ಹಿಯರ್, 5 parts. ಆಗಿದ್ದ ಮೇಲೆ AB ಡ್ಯಾಶ್ ಕೇಳಿರೋದ್ರಿಂದ ದಿಸ್ ಇಸ್ 2 parts ಅಂಡ್ ದಿಸ್ ಇಸ್ 5 parts. ಇಲ್ಲಿ AB ಡಿವೈಡೆಡ್ ಬೈ AB ಡ್ಯಾಶ್ ಅಂದ್ರೆ ಇದೇ ರೇಷಿಯೋದಲ್ಲಿ ಕೇಳಿದಾರೆ ಅವರು, AB ಈಸ್ ಟು AB ಡ್ಯಾಶ್. ಆಗಿದ್ದ ಮೇಲೆ ದ ಆನ್ಸರ್ ಈಸ್ ವಾಟ್, ದಟ್ ಈಸ್ 2/5. 2/5 ಅಂಡ್ 2:5 ಇಸ್ ದಿ ರೈಟ್ ಆನ್ಸರ್. 2:5 ಇಸ್ ದಿ ರೈಟ್ ಆನ್ಸರ್. ಅವರು ಏನ್ ರೇಷಿಯೋ ಕೇಳಿರ್ತಾರೋ ಅದರ ಪ್ರಕಾರ ನೀವು ಆನ್ಸರ್ ಮಾಡಬೇಕಾಗುತ್ತೆ. AB ಈಸ್ ಟು AB ಡ್ಯಾಶ್ ಕೇಳಿದ್ದಾರೆ, ಹಾಗಾಗಿ 2:5. ಯಾಕಂದ್ರೆ AC ಈಸ್ ಟು AC ಡ್ಯಾಶ್ 2:5 ನೇ ಬರುತ್ತೆ ಇಲ್ಲಿ. ಯಾಕಂದ್ರೆ ಇಲ್ಲಿ 2 parts ಇರುತ್ತೆ, ಇಲ್ಲಿ ರಿಮೈನಿಂಗ್ 5 parts ಇರುತ್ತೆ. ಹೌದಾನೆ. ಆಗಿದ್ದ ಮೇಲೆ ಇಲ್ಲಿ AC ಡಿವೈಡ್ ಬೈ AC ಡ್ಯಾಶ್ 2/5 ಬರುತ್ತೆ ಅಂದ್ರೆ AB ಡಿವೈಡ್ ಬೈ AB ಡ್ಯಾಶ್ ಕೂಡ 2/5 ಬರುತ್ತೆ. ಮಕ್ಕಳೇ, ಒಂದು ಟ್ರಿಕ್ ಏನಪ್ಪಾ ಅಂದ್ರೆ ಈ ರೀತಿ ಕ್ವಶನ್ ಬಂದಾಗ 5/2 ಬಂತು ಅಂದ್ರೆ ಅದನ್ನ ಉಲ್ಟಾ ಬರೆದು ಬಿಟ್ರೆ ದಟ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ದ ಸೇಮ್ ಕ್ವಶನ್ ಲೈಕ್ ದಿಸ್. ಇಲ್ಲಿ 3/5 ಇದೆ ಮಕ್ಕಳೇ. ಇಲ್ಲಿ ದಿಸ್ ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. 3/5 ಇತ್ತು ಅಂತಂದ್ರೆ ದಿಸ್ ಇಸ್ ಸ್ಮಾಲ್ ಅಂಡ್ ದಿಸ್ ಇಸ್ ಬಿಗ್. ಹೌದಾನೆ. ದಟ್ ಮೀನ್ಸ್ SIB, ಸಿಬ್ ನೆನ್ಪಿಟ್ಕೊಳ್ರಿ. ಸಿಬ್ ನೆನ್ಪಿಟ್ಕೊಳ್ರಿ, ಇನ್ಸೈಡ್ ದ ಟ್ರಯಾಂಗಲ್. ಆಗಿದ್ದ ಮೇಲೆ ಕನ್ಸ್ಟ್ರಕ್ಷನ್ ಎಲ್ಲಿ ಬರುತ್ತೆ, ನಮ್ ಕನ್ಸ್ಟ್ರಕ್ಷನ್ ಇನ್ಸೈಡ್ ದ ಟ್ರಯಾಂಗಲ್ ಬರುತ್ತೆ. ಇನ್ಸೈಡ್ ದ ಟ್ರಯಾಂಗಲ್ ಬರುತ್ತೆ ಅಂದ ತಕ್ಷಣ ಒಂದು ರಫ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದಲ್ಲ ನಾವಿಲ್ಲಿ. ಈ ರೀತಿ ನೋಡ್ರಿ. ಓಕೆ, ಐ ವಿಲ್ ರೈಟ್ ಲೈಕ್ ದಿಸ್, ABC. ಹೌದಾನೆ. ಇಲ್ಲಿ B ಡ್ಯಾಶ್ C ಡ್ಯಾಶ್ ಕೊಟ್ಟಿದ್ದಾರೆ ಇನ್ಸೈಡ್ ದಿ ಟ್ರಯಾಂಗಲ್, B ಡ್ಯಾಶ್ C ಡ್ಯಾಶ್ ಅಂಡ್ ಆಲ್ಸೋ ವಿಚ್ ಇಸ್ ದ ಬಿಗ್ ನಂಬರ್ ಇಯರ್, 5 ಇಸ್ ದ ಬಿಗ್ ನಂಬರ್. ಇಲ್ಲಿ ನೀವೆಷ್ಟು ಡಿವೈಡ್ ಮಾಡ್ತೀರಾ, 5 ಡಿವೈಡ್ ಮಾಡ್ತೀರಾ. ಹೌದಾನೆ. 5 ಡಿವೈಡ್ ಮಾಡ್ತೀರಾ ಅಂಡ್ ವಿಚ್ ಇಸ್ ದ ನ್ಯೂಮರೇಟರ್ ನಂಬರ್, 3 ಇಸ್ ದಿ ನ್ಯೂಮರೇಟರ್ ನಂಬರ್. 3 ಗೆ ಏನ್ ಮಾಡ್ತೀರಾ ನೀವು, ಜಾಯಿನ್ ಮಾಡ್ತೀರಾ. ಹೌದಾನೆ. 3 ಜಾಯಿನ್ ಮಾಡ್ತೀರಾ ಅಂತಂದ್ರೆ ಅರ್ಥ ಅವ್ರು ಏನ್ ಕೇಳಿದಾರೆ, ಅವರು AB ಈಸ್ ಟು BB ಡ್ಯಾಶ್ ಕೇಳಿದ್ದಾರೆ. AB ಹೌದಾನೆ, ದಿಸ್ ಪಾರ್ಟ್ AB ಈಸ್ ಟು BB ಡ್ಯಾಶ್ ಅಂದ್ರೆ AB ಅಂದ್ರೆ ಎಷ್ಟು ಪಾರ್ಟ್ ಇರುತ್ತದು, AC ಅಂದ್ರೆ ಎಷ್ಟು ಪಾರ್ಟ್ ಆಗಿರುತ್ತೆ, 5 parts ತಾನೆ. ದಿಸ್ ಇಸ್ 5 parts. AB ಡ್ಯಾಶ್ ಈಸ್ ವಾಟ್, AB ಡ್ಯಾಶ್ ಈಸ್ ಇಲ್ಲಿ ಎಷ್ಟು ಪಾರ್ಟಿಗೆ ನಾವು ಜಾಯಿನ್ ಮಾಡಿದ್ವಿ ನಾವಿಲ್ಲಿ, 3 parts. ಹೌದಾನೆ, 3 ಆಗಿದ್ದ ಮೇಲೆ ಇಲ್ಲಿ ಕೇಳಿರೋದೇನು, AB ಈಸ್ ಟು BB ಡ್ಯಾಶ್. ಆಗಿದ್ದ ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್, 5:3 ಇಸ್ ದಿ ರೈಟ್ ಆನ್ಸರ್. ಹೌದಾನೆ. ದಿಸ್ ಒನ್ ಈಸ್ AB ಈಸ್ ಟು AB ಡ್ಯಾಶ್ ಅಂದ್ರೆ ಅದು ಎಷ್ಟು ಪಾರ್ಟ್ ಡಿವೈಡ್ ಆಗಿರುತ್ತೆ, 5:3. ಇಫ್ ಇಟ್ ಈಸ್ 3/5 ಅದನ್ನ ಉಲ್ಟಾ ಹೇಳ್ಬಿಡ್ರಿ, 5:3. ಅವ್ರು ಏನ್ ರೇಷಿಯೋ ಕೇಳಿರ್ತಾರೋ ಅದರ ಪ್ರಕಾರ ನೀವು ಐಡೆಂಟಿಫಿಕೇಶನ್ ಮಾಡಬೇಕಾಗತ್ತೆ. 5:3 ಇಸ್ ದ ರೈಟ್ ಆನ್ಸರ್. C ಇಸ್ ದಿ ರೈಟ್ ಆನ್ಸರ್. C ಇಸ್ ದಿ ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಈ ರೀತಿ ಕ್ವಶನ್ಸ್ ಬಂದಾಗ ನೀವು ಈ ರೀತಿ ರಫ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಕರಸ್ಪಾಂಡಿಂಗ್ ಸೈಡ್ಸ್ ನೀವು ಅರ್ಥ ಮಾಡ್ಕೊಂಡಿರಬೇಕು. ಗಿವನ್ ಟ್ರಯಾಂಗಲ್ ಯಾವುದು, ಕನ್ಸ್ಟ್ರಕ್ಟಿಂಗ್ ಟ್ರಯಾಂಗಲ್ ಯಾವುದು ಅಂತಂದೇಳಿ ಈ ಒಂದು ಟ್ರಿಕ್ ನೆನ್ಪಿಟ್ಕೊಂಡಿರ್ರಿ. SIB ಸಿಬ್ ಬಂದ್ರೆ ನ್ಯೂಮರೇಟರ್ ಸ್ಮಾಲ್ ಇತ್ತು, ಡಿನಾಮಿನೇಟರ್ ಬಿಗ್ ಇತ್ತು ಅಂದ್ರೆ the construction comes inside the triangle. That's why I indicates what, inside the triangle. Okay, let's move on to the 12th question. Okay, what the 12th question says.
triangle ABC similar to triangle A dash B dash C dash. If triangle A B dash C dash is 5/2 times the corresponding sides of a given triangle, then ಅಂತ ಹೇಳಿದ್ದಾರೆ ಮಕ್ಕಳೇ. ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಸ್ ನೋಡ್ಕೊಂಡು ನೀವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಗಿವನ್ ಟ್ರಯಾಂಗಲ್ ಯಾವುದು, ಕನ್ಸ್ಟ್ರಕ್ಟಿಂಗ್ ಟ್ರಯಾಂಗಲ್ ಯಾವುದು. ಈ ಡ್ಯಾಶ್ ಏನಿರ್ತಾವಲ್ಲ ಅವು ಕನ್ಸ್ಟ್ರಕ್ಷನ್ ಟ್ರಯಾಂಗಲ್. ಈ ಕನ್ಸ್ಟ್ರಕ್ಷನ್ ಟ್ರಯಾಂಗಲ್ ಗಿವನ್ ಟ್ರಯಾಂಗಲ್ ಗೆ ಯಾವ ರೀತಿ ಇರುತ್ತೆ ಅಂತಂದೇಳಿ ಕಂಪ್ಯಾರಿಸನ್ ಕೇಳಿದಾರೆ ಅವರು. ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಕಂಪ್ಯಾರಿಸನ್ ಕೇಳಿದರೆ. ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಇಟ್ ಈಸ್ 5/2 ಇದೆ ಅಂತಂದ್ರೆ ಅರ್ಥ ನ್ಯೂಮರೇಟರ್ ಇಸ್ ಬಿಗ್, ಡಿನಾಮಿನೇಟರ್ ಇಸ್ ಸ್ಮಾಲ್. BOS ಅಂದ್ರೆ ಔಟ್ ಸೈಡ್ ಬರುತ್ತೆ, ಔಟ್ ಸೈಡ್ ದ ಟ್ರಯಾಂಗಲ್ ಬರುತ್ತೆ. ಆಗಿದ್ದ ಮೇಲೆ ನೀವು ಯಾವ ರೀತಿ ಬರೀತೀರಿ, ಸುಮ್ಮನೆ ಒಂದು ರಫ್ ಡಯಾಗ್ರಾಮ್ ಹಾಕೊಳ್ರಿ. ಈ ರೀತಿ ನೋಡ್ರಿ, ಇದು ಗಿವನ್ ಟ್ರಯಾಂಗಲ್ ಅಲ್ವಾ, ABC ಹೌದಾನೆ, ಗಿವನ್ ಟ್ರಯಾಂಗಲ್. ಅಂಡ್ ಆಲ್ಸೋ ದಿಸ್ ಒನ್ ಇಸ್ ಕನ್ಸ್ಟ್ರಕ್ಟಿಂಗ್ ಟ್ರಯಾಂಗಲ್. ಹೊರಗಡೆ ಬರುತ್ತೆ ಹೌದಾನೆ. ಹೊರಗಡೆ ಬರುತ್ತೆ ಅಂದ್ಮೇಲೆ ಏನ್ ಮಾಡ್ತೀರಿ, B dash C dash ಅಂತ ಬರೀತೀರಿ ನೀವು ಹೌದಾನೆ. ಆಗಿದ್ದ ಮೇಲೆ ನೋಡ್ರಿ, ಇಲ್ಲಿ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಹೌದಾನೆ. ಇದು ABC ಅನ್ನೋದು ಸಣ್ಣದು, ಯಾವ್ದಕ್ಕಿಂತ A dash B dash C dash ಗಿಂತ ಸಣ್ಣದು. ಆಗಿದ್ದ ಮೇಲೆ ನೋಡ್ರಿ, ಡಿ ಆನ್ಸರ್ ನೋಡ್ರಿ, ABC ಸಣ್ಣದು, ಯಾವ್ದಕ್ಕಿಂತ ಟ್ರಯಾಂಗಲ್ A B dash C dash ಹೌದಾನೆ. ಆಗಿದ್ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್, ಡಿ ಇಸ್ ದಿ ರೈಟ್ ಆನ್ಸರ್. ಡಿ ಇಸ್ ದಿ ರೈಟ್ ಆನ್ಸರ್. ಯಾವ್ದು ಬಿಗ್ಗು ಯಾವ್ದು ಸ್ಮಾಲ್ ಅಂತಂದೇಳಿ ನೀವು ಐಡೆಂಟಿಫಿಕೇಶನ್ ಅನ್ನ ಮಾಡಬೇಕಾಗುತ್ತೆ ಮಕ್ಕಳೇ. ಓಕೆ, ಆಗಿದ್ಮೇಲೆ ಲೆಟ್ಸ್ ಮೂವ್ ಆನ್ ಟು ದಿ 13th question. What the 13th question says? The same questions like this. ಇಲ್ಲಿ ನೋಡ್ರಿ, ಟ್ರಯಾಂಗಲ್ ಸಿಮಿಲಾರಿಟಿ ಕೊಟ್ಟಿದ್ದಾರೆ. ಇಲ್ಲಿ ರೇಷಿಯೋ ಮೊದಲು ಅಬ್ಸರ್ವ್ ಮಾಡಿ, ರೇಷಿಯೋ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಕಂಪ್ಯಾರಿಸನ್ ಕೇಳಿದ್ದಾರೆ. ಇಲ್ಲಿ ಇಫ್ ಇಟ್ ಈಸ್ 2/5 ಅಂತಂದ್ರೆ ಸ್ಮಾಲ್ ಅಂಡ್ ಬಿಗ್. ಓಕೆ, SIB ಅಂತಂದ್ರೆ ಅರ್ಥ ಏನು, ಇಟ್ ಕಮ್ಸ್ ಇನ್ಸೈಡ್ ದ ಟ್ರಯಾಂಗಲ್. ಇನ್ಸೈಡ್ ದ ಟ್ರಯಾಂಗಲ್ ಬರ್ತಿದೆ ಅಂತಂದ್ರೆ ಅರ್ಥ, ಇನ್ಸೈಡ್ ದ ಟ್ರಯಾಂಗಲ್ ಬರ್ತಿದೆ ಅಂತಂದ್ರೆ ಇಲ್ಲಿ ನಮಗೆ ಗಿವನ್ ಟ್ರಯಾಂಗಲ್ ಏನಿದೆಯಲ್ಲ ಅದು ದೊಡ್ಡದಿರುತ್ತೆ, ಕನ್ಸ್ಟ್ರಕ್ಷನ್ ಟ್ರಯಾಂಗಲ್ ಸಣ್ಣದಿರುತ್ತೆ ಹೌದಾನೆ. ಗಿವನ್ ಟ್ರಯಾಂಗಲ್ ದೊಡ್ಡದಿರುತ್ತೆ, ಕನ್ಸ್ಟ್ರಕ್ಷನ್ ಟ್ರಯಾಂಗಲ್ ಏನಾಗಿರುತ್ತೆ, ಸಣ್ಣದಿರುತ್ತೆ. ಹಾಗಾಗಿ ಮಕ್ಕಳು ವಿಚ್ ಇಸ್ ದ ರೈಟ್ ಆನ್ಸರ್, ಎ ಇಸ್ ದಿ ರೈಟ್ ಆನ್ಸರ್. ಹೇಗೆ ನೀವು ಶೇಡ್ ಮಾಡಬೇಕಾಗುತ್ತೆ, ಬೇಕಾದ್ರೆ ರಫ್ ಡಯಾಗ್ರಾಮ್ ಹಾಕೊಂಡು ನೀವು ಅರ್ಥ ಮಾಡ್ಕೊಳ್ಬಹುದು. ಓಕೆ, ಗಿವನ್ ಟ್ರಯಾಂಗಲ್, ದಿಸ್ ಒನ್ ಇಸ್ ಗಿವನ್ ಟ್ರಯಾಂಗಲ್ ಅಂಡ್ ಕನ್ಸ್ಟ್ರಕ್ಷನ್ ಟ್ರಯಾಂಗಲ್ ಬರುತ್ತೆ. ಯಾಕಂದ್ರೆ ಇನ್ಸೈಡ್ ದಿ ಟ್ರಯಾಂಗಲ್ ತಾನೆ, ಇನ್ಸೈಡ್ ದಿ ಟ್ರಯಾಂಗಲ್ ಏನ್ ಗಿವನ್ ಟ್ರಯಾಂಗಲ್ ಇರುತ್ತಲ್ವಾ, ಇಫ್ ಇಟ್ ಈಸ್ ABC, ಇಲ್ಲಿ B dash C dash ಅಂತ ಅನ್ಕೊಳ್ಳೋದಾಯ್ತು ಅಂತಂದ್ರೆ ಗಿವನ್ ಟ್ರಯಾಂಗಲ್ ಅವ್ರು ಕೊಟ್ಟಿರೋದು, ನಾವು ಕನ್ಸ್ಟ್ರಕ್ಷನ್ ಮಾಡಿರೋದು A B dash C dash ಹೌದಾನೆ. ಅದು ಎಲ್ಲರೊಳಗೆ ಬರುತ್ತೆ, ನಾವು ಗಿವನ್ ಟ್ರಯಾಂಗಲ್ ನ ಒಳಗಡೆ ಬರುತ್ತೆ. ಒಳಗಡೆ ಬರುತ್ತೆ ಅಂದ್ರೆ ಅರ್ಥ ಏನು, ಸಣ್ಣದಿರುತ್ತೆ, ಯಾವ್ದಕ್ಕಿಂತ ಗಿವನ್ ಟ್ರಯಾಂಗಲ್ ಗಿಂತ ಸಣ್ಣದಿರುತ್ತೆ. ಹಾಗಾದ್ರೆ ವಿಚ್ ಇಸ್ ದ ಬಿಗ್ ಟ್ರಯಾಂಗಲ್, ABC ಇಸ್ ದ ಬಿಗ್ ಟ್ರಯಾಂಗಲ್ ಹೌದಾನೆ. BBC ದೊಡ್ಡದು, ಯಾವ್ದಕ್ಕಿಂತ ಕನ್ಸ್ಟ್ರಕ್ಷನ್ ಟ್ರಯಾಂಗಲ್ ಕಿಂತ ದೊಡ್ಡದಿರುತ್ತೆ ಅಂತಂದೇಳಿ ನಾವು ಐಡೆಂಟಿಫೈ ಮಾಡಬಹುದು. ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ 14th question. What's the 14th question says? Triangle ABC similar to triangle A B dash C dash and the ratio of the corresponding sides of the given triangle is 5:5 ಹೇಳಿದ್ದಾರೆ ಅವರು. 5:5 ಅಂದ್ರೆ 1:1 ಬರುತ್ತೆ. Then the triangle ABC and triangle A B dash R ಅವು ಯಾವ ರೀತಿ ಟ್ರಯಾಂಗಲ್ಸ್ ಅಂತೇಳಿ, if it is 1:1 those triangles are congruent triangles. B is the right answer. ಇಲ್ಲಿ ರೇಷಿಯೋಸ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ರೇಷಿಯೋಸ್ ಆರ್ ಸೇಮ್, both are congruent triangles. Okay, let's move on to the next question. Draw a circle of radius 4 cm. Okay, ಒಂದು ಸರ್ಕಲ್ ನ ಡ್ರಾ ಮಾಡ್ಕೊಡ್ರಿ ಅಂತ ಹೇಳಿದರೆ, ಇದು 4 cm ಅಂತ ಹೇಳಿದರೆ, this is 4 cm. From the point 7 cm away from its center. ಹಂಗಿದ್ದ ಮೇಲೆ ಒಂದು ಪಾಯಿಂಟ್ ಇದೆ, ಸೆಂಟರ್ ಇಂದ ಎಷ್ಟು ದೂರದಲ್ಲಿ ಇದೆಯಪ್ಪ, ಅದು 7 cm ಇದೆ. ಓಕೆ, ದಿಸ್ ಒನ್ ಇಸ್ 7 cm ದೂರದಲ್ಲಿ ಒಂದು ಪಾಯಿಂಟ್ ಇದೆ. ಏನ್ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ, length of the line from the point outside the circle is, outside the circle ಅಂದ್ರೆ this is the circle, ಇಲ್ಲಿದೆ ಬೌಂಡ್ರಿ, ಇಲ್ಲಿಂದ ಇಲ್ಲಿವರೆಗೆ ಇರುವಂತ ವ್ಯತ್ಯಾಸ ಕೇಳಿದ್ದಾರೆ ಅವರು. 7 minus 4 is what, this is 7, this is 4, 7 minus 4 is what, 7 minus 4 is 3, and which is the right answer, C is the right answer. Okay friends, ಲೆಕ್ಕವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ the calculation is very easy. Okay, let's move on to the next question, 16th question. What's the 16th question says? In the figure, triangle ABC similar to triangle A dash B C dash, then ratio of two triangles, triangle ABC and triangle A dash B C dash is. ಮಕ್ಕಳೇ, ಈ ರೀತಿ ಡ್ಯಾಶ್ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಅರ್ಥ ಅದು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡಿರೋದು ಅಂತ ನೆನ್ಪಿಟ್ಕೊಳ್ರಿ. ಇನ್ಸೈಡ್ ದ ಟ್ರಯಾಂಗಲ್ ಬಂದಿದೆ ನೋಡ್ರಿ, ಗಿವನ್ ಟ್ರಯಾಂಗಲ್ ಇದು, ಇನ್ಸೈಡ್ ದ ಟ್ರಯಾಂಗಲ್ ಬಂದಿದೆ. ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತ ಕೀವರ್ಡ್ ಯಾವುದು, ಸಿಬ್ ಹೌದಾನೆ. ಸಿಬ್ ಅಂದ್ರೆ ನ್ಯೂಮರೇಟರ್ ಸ್ಮಾಲ್ ಇರಬೇಕು, ಡಿನಾಮಿನೇಟರ್
ಡಿನಾಮಿನೇಟರ್ ಬಿಗ್ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿರುವಂತದ್ದು ಆಪ್ಷನ್ಸ್ ನೋಡ್ಕೊಳ್ತಾ ಹೋಗ್ರಿ. ಇಲ್ಲಿ ನ್ಯೂಮರೇಟರ್ ಸ್ಮಾಲ್ ಇರೋದು ಯಾವ್ದಪ್ಪ ಅಂತಂದ್ರೆ ದಿಸ್ ಒನ್ ಈಸ್ ನ್ಯೂಮರೇಟರ್ ಸ್ಮಾಲ್ ಅಂಡ್ ಆಲ್ಸೋ ದಿಸ್ ಒನ್ ಈಸ್ ನ್ಯೂಮರೇಟರ್ ಸ್ಮಾಲ್. ಹೌದಾನೆ? ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು, ಈಗ 1/3 ತಗೋಬೇಕೋ 3/4 ತಗೋಬೇಕು. ಹೌದಾನೆ? 3/4 ತಗೋಬೇಕು. ಇಲ್ಲಿ 1/3 ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಕನ್ಸ್ಟ್ರಕ್ಷನ್ ಅಲ್ಲೇ ಗೊತ್ತಾಗ್ತಿದೆ. 3/4 ಇಸ್ ದಿ ರೈಟ್ ಆನ್ಸರ್. ನ್ಯೂಮರೇಟರ್ ಸ್ಮಾಲ್, ಡಿನಾಮಿನೇಟರ್ ಬಿಗ್. ಓಕೆ, ಈ ಕೀವರ್ಡ್ ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ವಿಚ್ ಇಸ್ ದ ರೈಟ್ ಆನ್ಸರ್? ಡಿ ಇಸ್ ದಿ ರೈಟ್ ಆನ್ಸರ್. ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ. Okay, students, let's move on to the next question. That is 17th question. Okay, what's the 17th question says? What is the ratio of division of the line segment AB by the point M from A? By the point M from A. ಮಕ್ಕಳೇ, ಇಲ್ಲಿ ನೋಡ್ರಿ, ಎ ಇಂದ ಎಂ ಯಾವ ರೀತಿ ಡಿವೈಡ್ ಮಾಡಿದೆ ಅಂತ ಕೇಳಿದಾರೆ. ಇಲ್ಲಿ ಎಷ್ಟು ಪಾರ್ಟ್ಸ್ ಇದಾವೆ ನೋಡ್ಕೊಳ್ರಿ. ಇಲ್ಲಿ ಎಷ್ಟು ಪಾರ್ಟ್ಸ್ ಇದಾವೆ? 1 2 3 4 ಪಾರ್ಟ್ಸ್ ಆರ್ ದೇರ್. 4 parts and also total parts ಎಷ್ಟಿದಾವೆ ಇಲ್ಲಿ? 6 parts ತಾನೆ. 6 parts ಇದಾವೆ. ಇವೆರಡನ್ನು ಡಿವೈಡ್ ಮಾಡ್ರಿ. 4/6. ಇಲ್ಲಿ 4:6 ಇಲ್ಲೇ ಇಲ್ಲ. ಆದ್ರೆ ನೀವು 2 2s 2 3s ಮಾಡ್ಕೊಂಡ್ರೆ ಏನ್ ಬರುತ್ತೆ? 2:3 ಬಂದ್ಬಿಡುತ್ತೆ. ಹಂಗಿದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್? ಬಿ ಇಸ್ ದಿ ರೈಟ್ ಆನ್ಸರ್. ಬಿ ಗೆ ನೀವು ಏನ್ ಮಾಡಬೇಕು? ಶೇಡ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. 18th ಕ್ವಶನ್. ದ ರೇಷಿಯೋ ಇನ್ ವಿಚ್ segment AB is equal to 8 centimeter is divided by a point P on B such that AP by AB is equal to 5/7 ಹೇಳಿದಾರೆ ಅವರು. 5/7. ಓಕೆ, ಹಾಗಿದ್ದ ಮೇಲೆ ಒಂದು ರಫ್ ಡಯಾಗ್ರಾಮ್ ರೇಷಿಯೋ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ. ರೇಷಿಯೋ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ ಏನ್ ಮಾಡ್ಬೇಕು? ಒಂದು ಲೈನ್ ಹೇಳ್ಕೊಳ್ರಿ, ಎ ಬಿ. ಹೌದಾನೆ? ಹಾಗಿದ್ದ ಮೇಲೆ ಇಲ್ಲಿ ಒಂದು ಪಾಯಿಂಟ್ ಪಿ ಅಂತ ಹೇಳಿದಾರೆ. ಇಲ್ಲಿ ದಿಸ್ ಒನ್ ಈಸ್ 8 ಸೆಂಟಿಮೀಟರ್ ಅಂತ ಹೇಳಿದಾರೆ. 8 ಸೆಂಟಿಮೀಟರ್ ಹೇಳಿದಾರೆ. ಆಗಿದ್ದ ಮೇಲೆ ಏನ್ ನೋಡ್ರಿ, ನೀವು ಒಂದು ಅಕ್ಯೂಟ್ ಆಂಗಲ್ ಮಾಡ್ಕೊಳ್ತೀರಲ್ಲ, ಅಕ್ಯೂಟ್ ಆಂಗಲ್ ಮಾಡ್ಕೊಂಡ ಮೇಲೆ ಇಲ್ಲಿ ಏನ್ ಮಾಡ್ತೀರಿ ನೀವು? 5/7 ಅಂದ್ರೆ ಆಡ್ ಮಾಡ್ಕೊಳ್ತಿರ್ತಾನೆ. 5 + 7 ಇಸ್ ವಾಟ್? 12 ಈಕ್ವಲ್ ಪಾರ್ಟ್ಸ್ ಮಾಡ್ಕೊಳ್ತಾ ಹೋಗ್ತೀರಿ. ಆಗಿದ್ದ ಮೇಲೆ ಇಲ್ಲಿ ಜಾಯಿನ್ ಮಾಡೋ ಪಾಯಿಂಟ್ಸ್ ಯಾವ್ದು? 1 2 3 4 5. ಹೌದಾನೆ? ಇಲ್ಲಿ 5 ಏನ್ ಮಾಡ್ತೀರಾ? ಜಾಯಿನ್ ಮಾಡ್ತೀರಿ. A5 ಇಂದ ಇಲ್ಲಿ ಜಾಯಿನ್ ಮಾಡ್ತೀರಿ. ಆಗಿದ್ದ ಮೇಲೆ ಇಲ್ಲಿ ಎಷ್ಟು ಪಾರ್ಟ್ಸ್ ಆದವು? ಇಲ್ಲಿ 5 ಪಾರ್ಟ್ಸ್ ಆದವು. ಹೌದಾನೆ? 5 ಪಾರ್ಟ್ಸ್ ಆಯ್ತು. ಆಗಿದ್ದ ಮೇಲೆ ಇಲ್ಲಿ ಓಕೆ, ಈ ರೀತಿ ಮಾಡೋದಕ್ಕಿಂತ ಇನ್ನು ವೆರಿ ಈಸಿಯಾಗಿ ಮಾಡಬಹುದು. ಅಂದ್ರೆ ಇವೆರಡನ್ನು ಮೈನಸ್ ಮಾಡ್ಬಿಡ್ರಿ. 7 - 5 ಇಸ್ ವಾಟ್? 2 ತಾನೆ. ಆಗಿದ್ದ ಮೇಲೆ ಎ ಬಿ ಕೇಳಿದಾರೆ ಅವರು. ಆಗಿದ್ದ ಮೇಲೆ ಇಲ್ಲಿ ಎಷ್ಟು ಪಾರ್ಟ್ಸ್ ಉಳಿತವೆ ಅನ್ನೋದು ದಟ್ಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ 2 ಪಾರ್ಟ್ಸ್. ಹೌದಾನೆ? ಇಲ್ಲಿ ಉಳಿದೋದು ಎಷ್ಟು? 2 ಪಾರ್ಟ್ಸ್ ಉಳಿದು ಬಿಡ್ತವೆ. ಆಗಿದ್ದ ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್? 5:2 ಇಸ್ ದಿ ರೈಟ್ ಆನ್ಸರ್. 5:2 ಇಸ್ ದಿ ರೈಟ್ ಆನ್ಸರ್. ಈ ರೀತಿ ಕ್ವಿಕ್ ಆಗಿ ನೀವು ಮಾಡಬಹುದು. ಓಕೆ, ರೇಷಿಯೋ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಇಲ್ಲಿ ರೇಷಿಯೋ ಫೈಂಡ್ ಔಟ್ ಮಾಡಕ್ಕಿದ್ರೆ ಒಂದು ರೇಷಿಯೋ ಕೊಟ್ಟಿದ್ದಾರೆ. ಅಂದ್ರೆ ಎಪಿ ಬೈ ಎಬಿ ಏನಿದೆಯಲ್ಲ, ಎಪಿ ಏನಿದೆ, ಎಪಿ ಬೈ ಎಬಿ ಎಷ್ಟು ಕೊಟ್ಟಿದ್ದಾರೆ ಅವರು? ದಿಸ್ ಈಸ್ AP is 5 parts, 5 parts, and also the remaining parts ಎಷ್ಟಾಗ್ತವೆ? 2 parts ಉಳಿಯುತ್ತಿಲ್ಲ. ಯಾಕಂದ್ರೆ ಇಲ್ಲಿ 7 parts ನಾವು ಇಲ್ಲಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಇದ್ಮೇಲೆ 5:2 is the right answer and C is the right answer. C is the right answer. Okay, let's move on to the next question, the 19th question. What's the 19th question says? To find a point P on the line segment AB is equal to 6 centimeter such that AP by AB is 2/5 ಅಂತ ಹೇಳಿದ್ದಾರೆ. ಮಕ್ಕಳೇ, ಪ್ರೀವಿಯಸ್ ಕ್ವಶನ್ ಇದ್ದಂಗೆ ಇಲ್ಲಿ ನೋಡ್ರಿ, ಎ ಬಿ ಅಂತ ನೀವು ಒಂದು ಲೈನ್ ಹೇಳ್ಕೊಳ್ತೀರಿ. ಪಿ ಪಾಯಿಂಟ್ ಇದನ್ನ ಏನ್ ಮಾಡಿದೆ? ಅದು ಡಿವೈಡ್ ಮಾಡಿದ್ದಾರೆ. ಹೌದಾನೆ? 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಲ್ಲಿ AP by AB is 2/5 ಅಂತ ಹೇಳಿದ್ದಾರೆ. AP is 2 and AB is 5. ಹೌದಾನೆ? ಇವೆರಡನ್ನು ಮೈನಸ್ ಮಾಡಿಬಿಡ್ರಿ. ಅವಾಗ ಇಲ್ಲಿ ರಿಮೈನಿಂಗ್ ಪಾರ್ಟ್ ಇಸ್ ವಾಟ್? 3 ಅಲ್ವಾ? ರಿಮೈನಿಂಗ್ ಪಾರ್ಟ್ 5 - 2 is what? 3 is the remaining part, which is the right answer. 2:3 is the right answer. A is the right answer. A is the right answer. Okay, students. ಆಗಿದ್ದ ಮೇಲೆ let's move on to the next question. In the given figure, in what ratio does P divides AB internally? P divides AB internally ಅಂತ ಹೇಳಿದರೆ ಇಲ್ಲಿ ಎಷ್ಟು ಪಾರ್ಟ್ಸ್ ಇದೆ ನೋಡ್ರಿ? 1 2 3. ಇಲ್ಲಿ ನೋಡ್ರಿ 1 2 3 4. ಆಗಿದ್ದ ಮೇಲೆ ವಿಚ್ ಇಸ್ ದ ರೈಟ್ ಆನ್ಸರ್? ಸಿ ಇಸ್ ದಿ ರೈಟ್ ಆನ್ಸರ್. 3:4 ಇಸ್ ದಿ ರೈಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಮಕ್ಕಳೇ, ಈ ಕನ್ಸ್ಟ್ರಕ್ಷನ್ ಚಾಪ್ಟರ್ ನಲ್ಲಿ ಇರುವಂತಹ ಕ್ವಶನ್ಸ್ ಬಹಳ ಬಿಗ್ ಇರ್ತವೆ, ನೋಡೋದಕ್ಕೆ ಬಿಗ್ ಇರ್ತವೆ, ಬಟ್ ದ ಕ್ಯಾಲ್ಕುಲೇಷನ್ ಈಸ್ ವೆರಿ ಈಸಿ. ನಿಮ್ದು
ಫಸ್ಟ್ ವರ್ಕ್ ಏನಪ್ಪಾ ಅಂತಂದ್ರೆ ಫಸ್ಟ್ ದಿಸ್ ಕ್ವಶನ್ ಇಸ್ ಬಿಲಾಂಗ್ಸ್ ಟು ಕನ್ಸ್ಟ್ರಕ್ಷನ್ ಚಾಪ್ಟರ್. ಕೆಲವೊಂದು ವರ್ಡ್ಸ್ ಇರ್ತವೆ, ರೇಷಿಯೋಸ್ ಕೊಟ್ಟಿರ್ತಾರೆ, ಅಕ್ಯೂಟ್ ಆಂಗಲ್ ಅಂತ ಕೊಟ್ಟಿರ್ತಾರೆ, ಅಂಡ್ ಆಲ್ಸೋ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕೊಟ್ಟಿರ್ತಾರೆ. ಈ ರೀತಿ ವರ್ಡ್ಸ್ ಇದ್ದಾಗ ದಿಸ್ ಕ್ವಶನ್ ಇಸ್ ಬಿಲಾಂಗ್ಸ್ ಟು ಕನ್ಸ್ಟ್ರಕ್ಷನ್ ಚಾಪ್ಟರ್ ಅಂತ ಮೊದಲು ಐಡೆಂಟಿಫೈ ಮಾಡಿ. ಆಮೇಲೆ ಯು ಹ್ಯಾವ್ ಟು ರಿಮೆಂಬರ್ ದ ಟೂ ಇಂಪಾರ್ಟೆಂಟ್ ಟ್ರಿಕ್ ವರ್ಡ್ಸ್. ಫಸ್ಟ್ ಒನ್ ಈಸ್ ಬಾಸ್, ಸೆಕೆಂಡ್ ಒನ್ ಈಸ್ ಸಿಬ್. ಓಕೆ, ಇವೆರಡು ಟ್ರಿಕ್ ವರ್ಡ್ಸ್ ಅನ್ನ ನೆನ್ಪಿಟ್ಕೊಳ್ರಿ. ವಿಚ್ ಈಸ್ ದ ನ್ಯೂಮರೇಟರ್ ಬಿಗ್ ಇದೆಯೋ ಸ್ಮಾಲ್ ಇದೆಯೋ ಅಂತ ಹೇಳಿ. ಇಫ್ ಇಟ್ ಈಸ್ ದ ನ್ಯೂಮರೇಟರ್ ಇಸ್ ಬಿಗ್, the construction comes outside the given triangle. If the numerator is small, the construction comes inside the given triangle. Okay students, in the next video we are going to solve the another chapters multiple choice questions. Okay, ellarigu ಒಳ್ಳೆಯದಾಗಲಿ.